ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕಳೆದ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ಮುಂದುವರೆದಿರತಕ್ಕಂಥ ಎರಡನೇ ಭಾಗ ಕರ್ನಾಟಕ ಜಿಯೋಗ್ರಫಿ ಕುರಿತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಆಗಿರ್ತದೆ. ಸ್ವಲ್ಪ ಏನಪ್ಪ ಅಂದ್ರೆ ನಿನ್ನೆ ಒಂದು ಅವಧಿ ಒಳಗೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡಿದ್ದೀವಿ ಕಳೆದ ಒಂದು ಅವಧಿಯಲ್ಲಿ. ಅದರ ಮುಂದಿನ ಭಾಗ ಏನಪ್ಪ ಅಂದ್ರೆ ಇವತ್ತು ನಾವು ಚರ್ಚೆಯನ್ನು ಮಾಡ್ಕೊತ ಹೋಗೋಣ. ಅಬ್ಸರ್ವೇಷನ್ ಮಾಡಿ ಕರೆಕ್ಟಾಗಿ. ಇಲ್ಲಿ ಇವೆಲ್ಲ ಮುಗಿದಿತ್ತಲ್ರಿ. ಕಳೆದ ಅವಧಿಯಲ್ಲಿ ನಾವು ಕರ್ನಾಟಕದ ಪರಿಚಯ ಮತ್ತು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡಿದ್ವಿ. ನಮ್ಮ ಕರ್ನಾಟಕ ಅಂತಕ್ಕಂಥ ಶಬ್ದ ಯಾವ ರೀತಿ ಬಳಕೆ ಆಯಿತು, ಮೈಸೂರು ರಾಜ್ಯ ಯಾವಾಗ ರಚನೆ ಆಯಿತು, ಮೈಸೂರು ರಾಜ್ಯದ ನಂತರ ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಶಾಲ ಮೈಸೂರು ರಾಜ್ಯ ಇದ್ದದ್ದು. ನೆಕ್ಸ್ಟ್ ಮತ್ತೆ ಏನಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕ ಅಂತೇಳಿ ಪುನರ್ನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಮೈಸೂರು ರಾಜ್ಯ ರಚನೆ ಆದಾಗ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ದು ನಂತರ ಯಾವ್ಯಾವ ಜಿಲ್ಲೆಗಳನ್ನ ಸೇರಿಸಿಕೊಂಡು ಏನಪ್ಪ ಅಂದ್ರೆ ವಿಶಾಲ ಮೈಸೂರು ರಾಜ್ಯ ರಚನೆ ಆಯ್ತು ಅಂತೇಳಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾಷಾವಾರು ಪುನರ್ವಿಂಗಡಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಆಯೋಗಗಳು, SK ದಾರ್ ಆಯೋಗ ಇರ್ಬೋದು, JVP ಆಯೋಗ ಇರ್ಬೋದು, ನೆಕ್ಸ್ಟ್ ಪಜಲ್ ಆಯೋಗದ ಬಗ್ಗೆನೂ ಚರ್ಚೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಆಂಧ್ರ ರಾಜ್ಯ ರಚನೆ ಆಗಿದ್ರ ಬಗ್ಗೆ, ನೆಕ್ಸ್ಟ್ ಪಜಲ್ ಆಯೋಗ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇವತ್ತು ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ, ಇವತ್ತಿಂದ ಒಂದು ವಿಷಯ ನಿಮ್ಗೆ ನೋಡ್ರಿ. ಕರ್ನಾಟಕ ರಾಜ್ಯ ಅಂತೇಳಿ ಮೈಸೂರು ರಾಜ್ಯ ಇದ್ದು ವಿಶಾಲ ಮೈಸೂರು ರಾಜ್ಯ ಆಗಿ ರಚನೆ ಆಗ್ತದ. ಆ ವಿಶಾಲ ಮೈಸೂರು ರಾಜ್ಯ ಅಂತೇಳಿ ಏನು ರಚನೆ ಆಗ್ತದಲ್ರಿ, ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಪ್ಪ ಅಂದರೆ, ನಮ್ಮ ವಿಶಾಲ ಮೈಸೂರು ರಾಜ್ಯ ರಚನೆ ಆಗ್ತದಲ್ರಿ, ಆ ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗೂ ಸಹ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕವು ನಮ್ಮ ಮೈಸೂರು ರಾಜ್ಯ ವಿಶಾಲ ಮೈಸೂರು ರಾಜ್ಯ ಸಹ ಏನಪ್ಪ ಅಂದ್ರೆ ರಚನೆ ಆಗಿರ್ತದೆ. ಯಾವಾಗ್ರಿ? ನವೆಂಬರ್ 1, 1956. ಒಟ್ಟು ಟೋಟಲ್ ಅವಾಗ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳು ಇರ್ತಾವಪ್ಪ ಅಂದ್ರೆ 14 ರಾಜ್ಯಗಳು. ಪಜಲಲ್ಲಿ ಆಯೋಗ ಏನು ಇರ್ತೈತಲ್ಲ, ಭಾಷಾವಾರು ಪುನರ್ವಿಂಗಡಣೆ ಕಾಯ್ದೆ ಅನುಗುಣವಾಗಿ ಅಲ್ಲಿ 14 ರಾಜ್ಯಗಳು ಮತ್ತು ಏನಪ್ಪ ಅಂದ್ರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶ, 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆಯನ್ನು ಮಾಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳು ಇರ್ತಾವಪ್ಪ ಅಂತಂದ್ರೆ 19 ಜಿಲ್ಲೆಗಳು ಇರ್ತಾವೆ. ಎಷ್ಟು ಜಿಲ್ಲೆಗಳು ಇರ್ತಾವ್ರಿ? 19 ಜಿಲ್ಲೆಗಳು ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಆದರೆ ಪ್ರಸ್ತುತ ಎಷ್ಟು ಜಿಲ್ಲೆಗಳಿದಾವಪ್ಪ ಅಂದ್ರೆ ಪ್ರಸ್ತುತ 31 ಜಿಲ್ಲೆಗಳಿದಾವೆ. ಎಷ್ಟು ಜಿಲ್ಲೆಗಳಿದಾವ್ರಿ? ಪ್ರಸ್ತುತ 31 ಜಿಲ್ಲೆಗಳು ಏನಪ್ಪ ಅಂದ್ರೆ ಕಂಡು ಬರುವುದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ 31ನೇ ಜಿಲ್ಲೆ ಲಾಸ್ಟ್ ಟೈಮ್ SDA ಕೇಳಿದ್ದ ಯಾವುದ್ರಿ? 2019 SDA ಕೇಳಿದ್ದ 31ನೇ ಜಿಲ್ಲೆ ಯಾವುದಂತೇಳಿ ವಿಜಯನಗರ, ಬಳ್ಳಾರಿ ಜಿಲ್ಲೆಯಿಂದ ಹೊಡೆದು ಏನಪ್ಪ ಅಂದ್ರೆ ವಿಜಯನಗರ ರಚನೆ ಆಗ್ತದ. ಅದು 31ನೇ ಜಿಲ್ಲೆ ಅಂತ ನೋಡ್ತೀವಿ. 30ನೇದು ಯಾವುದಪ್ಪ ಅಂದ್ರೆ ಯಾದಗಿರಿ. ನೋಡ್ರಿ, ಇಲ್ಲಿ ವಿಶಾಲ ಮೈಸೂರು ರಾಜ್ಯ ರಚನೆ ಆದಾಗ ಎಷ್ಟು ಇದ್ದಿದ್ವು ರೀ? 19 ಜಿಲ್ಲೆಗಳದು. ನಂತರ ನಮ್ಮ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರೆ ನಂತರ ನವೆಂಬರ್ 1, 1973 ಒಳಗೆ. ಆದ್ರೆ ಪ್ರಸ್ತುತ ಎಷ್ಟು ಜಿಲ್ಲೆಗಳದವಪ್ಪ ಅಂದ್ರೆ 31 ಜಿಲ್ಲೆಗಳದವ. ಹಾಗಾದ್ರೆ ಈ 19 ಜಿಲ್ಲೆಗಳ ನಂತರ ಏನಪ್ಪ ಅಂದ್ರೆ 20, 21, 22, 23 ಹಿಂಗೆ 31 ಜಿಲ್ಲೆಗಳ ರಚನೆ ಆದವು. ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಯಾವ್ಯಾವ ಜಿಲ್ಲೆಯಿಂದ ಒಡೆದು ಏನಪ್ಪ ಅಂದ್ರೆ ಹೊಸ ಜಿಲ್ಲೆಗಳ ರಚನೆ ಆಗೋದನ್ನ ಇಲ್ಲಿ ನಿಮ್ಗೆ ಮ್ಯಾಪ್ ಮುಖಾಂತರವಾಗಿ ಏನಪ್ಪ ಅಂದ್ರೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಜಿಲ್ಲೆ ಐತಿ. ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ ಮೈಸೂರು ಜಿಲ್ಲೆ ಅಂತ ನೋಡಿ, ಬೆಂಗಳೂರು ಅಂತ ನೋಡ್ತೀವಿ. ಬೆಂಗಳೂರು ಯಾವುದ್ರಿ? ಬೆಂಗಳೂರು. ಇಲ್ಲಿ ಬೆಂಗಳೂರು ಇರ್ತದ. ಮೊದಲು ಬೆಂಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಇರ್ತದ. ಆ ಬೆಂಗಳೂರು ಏನು ಮಾಡ್ತಾರಪ್ಪ ಅಂದ್ರೆ 1986ರಲ್ಲಿ. ಯಾವಾಗ್ರಿ? 1986 ಒಳಗೆ. 1986 ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಐತಿ ನೋಡ್ರಿ, 1986ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬೆಂಗಳೂರು ಇದ್ದಿದ್ದನ್ನ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಅಂತೇಳಿ ರಚನೆಯನ್ನು ಮಾಡ್ತಾರೆ. ಅವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಇರ್ತಾರೆ. ಯಾರೀ? ರಾಮಕೃಷ್ಣ ಹೆಗಡೆ ಇರ್ತಾರ. ಆ ರಾಮಕೃಷ್ಣ ಹೆಗಡೆ ಅವರ ಕಾಲಾವಧಿ ಒಳಗೆ ಏನಾಗ್ತದಪ್ಪ ಅಂದ್ರೆ 1986 ಆಗಸ್ಟ್ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಬೆಂಗಳೂರು ಇದ್ದಿದ್ದನ್ನ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತೇಳಿ ಅಲ್ಲಿ ಡಿವೈಡೇಷನ್ ಮಾಡ್ತಾರ. ನಂತರ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, 1997 ಆಗಸ್ಟ್ 27ರಂದು ಇಲ್ಲಿ
ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ JH ಪಟೇಲ್ ಅವರು ಮುಖ್ಯಮಂತ್ರಿಗಳಿರ್ತಾರೆ. JH ಪಟೇಲ್ ಅವರ ಒಂದು ಕಾಲಾವಧಿ ಒಳಗೆ 1997 ಆಗಸ್ಟ್ 27ರಂದು ಏನು ಅಂದ್ರೆ ಒಟ್ಟು 7 ಜಿಲ್ಲೆಗಳು ರಚನೆ ಆಗ್ತಾವೆ. ಎಷ್ಟು ಜಿಲ್ಲೆಗಳು ರೀ ಅಂದ್ರೆ ಆ್ಯಕ್ಚುಲಿ ಇದು JH ಪಟೇಲ್ ಅವರ ಕಾಲಾವಧಿ ಒಳಗೆ ಒಟ್ಟು 7 ಜಿಲ್ಲೆಗಳು ರಚನೆ ಆಗ್ತಾವ. ಆ 7 ಜಿಲ್ಲೆಗಳು ರಚನೆ ಒಮ್ಮೆ ಆಗ್ತಾವ್ರಿ, ಒಂದು ಡೇಟಿಗೆ ಏನಾಗ್ತಾವ, ಅದು ಯಾವಾಗಪ್ಪ ಅಂದ್ರೆ 1997 ಆಗಸ್ಟ್ 27ಕ್ಕೆ ಆಗ್ತಾವ್ರಿ. ಹಾಗಾದ್ರೆ ಯಾವ ಜಿಲ್ಲೆಗಳು ರಚನೆ ಅದು ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಯಾವ ಜಿಲ್ಲೆಗಳು ರಚನೆ ಆಗೋದನ್ನು ನಾವು ಇಲ್ಲಿ ನೋಡ್ತೀವಿ. ಯಾವ ಜಿಲ್ಲೆಗೆ ರಚನೆ ಆದಪ್ಪ ಅಂದ್ರೆ ಒಂದು ಬಾಗಲಕೋಟ್ ಅಂತೇಳಿ. ಯಾವ್ದ್ರಿ? ಬಾಗಲಕೋಟ. ಆ ಬಾಗಲಕೋಟೆ ಜಿಲ್ಲೆ ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಒಳಗಿತ್ತದು. ಆ ವಿಜಯಪುರ ಜಿಲ್ಲೆಯನ್ನು ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ಬಾಗಲಕೋಟೆ ಅಂತೇಳಿ ಒಂದು ಜಿಲ್ಲಾ ರಚನೆ ಮಾಡ್ತಾರ. ನಂತರ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ, ಈ ಹುಬ್ಬಳ್ಳಿ ಧಾರವಾಡ ಏನಪ್ಪ ಅಂದ್ರೆ ಒಂದೇ ಇರ್ತಾವ. ಆ ಹುಬ್ಬಳ್ಳಿ ಧಾರವಾಡನ ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಏನಿರ್ತಾವಲ್ರಿ ಅದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಒಡೆದು ಡಿವೈಡೇಷನ್ ಮಾಡಿ ಗದಗ ಜಿಲ್ಲೆ, ಆ ನಂತರ ಏನಪ್ಪ ಅಂದ್ರೆ ಹಾವೇರಿ ಜಿಲ್ಲೆ ಅಂತ ನೋಡ್ತೀವಿ. ಅದೇ ಡೇಟ್ ರೀ 1997 ಆಗಸ್ಟ್ 27ಕ್ಕೆ ಹುಬ್ಬಳ್ಳಿ ಧಾರವಾಡ ಇದ್ದಿದ್ದು ಏನು ಮಾಡ್ತಾರೆ ರೀ ಗದಗ ಮತ್ತು ಹಾವೇರಿ ಜಿಲ್ಲೆ ಅಂತೇಳಿ ಮತ್ತೆ 2 ಜಿಲ್ಲೆಗಳನ್ನ ಏನಪ್ಪ ಅಂದ್ರೆ ರಚನೆಯನ್ನು ಮಾಡ್ತಾರೆ. ನಂತರ ಇಲ್ಲಿ ನೋಡ್ರಿ ಉಡುಪಿ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇರ್ತದೆ ರೀ. ಮೊದಲ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇರ್ತದ. ಆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಯಾವಾಗ್ರಿ? ಇದೇ ಕಾಲಾವಧಿ JH ಪಟೇಲ್ ಅವರ ಕಾಲಾವಧಿ ಒಳಗೆ 1997 ಆಗಸ್ಟ್ 27ಕ್ಕೆ ಏನಪ್ಪ ಅಂದ್ರೆ ರಚನೆ ಆಗ್ತದ. ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹೊಡೆದು ಉಡುಪಿ ಜಿಲ್ಲೆ ಮಾಡ್ತಾರೆ. ನೆಕ್ಸ್ಟ್ ಕೆಳಗಡೆ ಒಂದು ಐತೆ ನೋಡ್ರಿ, ಇದು ಮೊದಲು ಏನಪ್ಪ ಅಂದ್ರೆ ಮೈಸೂರು ಜಿಲ್ಲೆ ಇರ್ತದ. ಯಾವ ಜಿಲ್ಲೆ ರೀ? ಮೈಸೂರು ಜಿಲ್ಲೆ ಇರ್ತದ. ಇಲ್ಲಿ ಮೈಸೂರು ಜಿಲ್ಲೆ ಇರ್ತಲ್ಲ, ಆ ಮೈಸೂರು ಜಿಲ್ಲೆಯನ್ನು ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಅದೇ ಸೇಮ್ ಡೇಟ್ ಚಾಮರಾಜನಗರ ಜಿಲ್ಲೆ. ನಂತರ ಇಲ್ಲೊಂದು ಐತೆ ನೋಡ್ರಿ ದಾವಣಗೆರೆ. ಯಾವ್ದ್ರಿ? ದಾವಣಗೆರೆ ಅಂತ ನೋಡ್ತೀವಿ. ಆ ದಾವಣಗೆರೆನೂ ಸಹ ಏನಪ್ಪ ಅಂದ್ರೆ ಇದೇ ಸಮಯಕ್ಕೆ ಏನಪ್ಪ ಅಂದ್ರೆ ಆಗಿರ್ತಕ್ಕಂಥ ರಚನೆ ಆಗಿರ್ತಕ್ಕಂಥ ಜಿಲ್ಲೆ. ಯಾವ ಜಿಲ್ಲೆಯಿಂದ ಒಡೆದು ದಾವಣಗೆರೆ ಜಿಲ್ಲೆಯನ್ನು ರಚನೆ ಮಾಡ್ಲಾಗ್ತದಪ್ಪ ಅಂದ್ರೆ ಶಿವಮೊಗ್ಗ ನೋಡ್ತೀವಿ. ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ. ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ ಇದಲ್ರಿ, ಆ 3 ಜಿಲ್ಲೆಗಳಿರ್ತಕ್ಕಂಥ ಕೆಲವೊಂದಷ್ಟು ಪ್ರದೇಶಗಳನ್ನು ಕೂಡಿಸಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಹೊಸ ಜಿಲ್ಲೆಯನ್ನು ರಚನೆ ಮಾಡ್ತಾರ. ಆ ಜಿಲ್ಲೆ ಯಾವಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದು 1, ಇಲ್ಲಿ 2, 3, ಇಲ್ಲಿ 2, 3, 4, 5, ಇದೊಂದು 6. ಇನ್ನೊಂದು 7ನೇದು ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕೊಪ್ಪಳ ಜಿಲ್ಲೆ ಅಂತೇಳಿ. ಕೊಪ್ಪಳನೂ ಏನಪ್ಪ ಅಂದ್ರೆ 1997 ಆಗಸ್ಟ್ 27ಕ್ಕೆ ರಚನೆ ಆಗೈತೆ ರೀ. ಇದು ಯಾವ ಜಿಲ್ಲೆಯಿಂದ ಒಡೆದನ್ನು ಕೊಪ್ಪಳ ರಚನೆ ಮಾಡಿದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ರಾಯಚೂರು ಜಿಲ್ಲೆ ಐತ್ರಿ. ಯಾವ ಜಿಲ್ಲೆ ರೀ? ರಾಯಚೂರು. ಈ ರಾಯಚೂರು ಏನು ಜಿಲ್ಲೆ ಐತಲ್ರಿ, ಆ ರಾಯಚೂರು ಜಿಲ್ಲೆಯನ್ನು ಒಡೆದು ಯಾವ ಜಿಲ್ಲೆ ಹೊಡೆದ್ರಿ? ರಾಯಚೂರು ಐತಲ್ರಿ. ಈ ರಾಯಚೂರು ಜಿಲ್ಲೆಯನ್ನು ಒಡೆದು ರಾಯಚೂರು ಐತಲ್ರಿ, ಈ ರಾಯಚೂರು ಜಿಲ್ಲೆಯನ್ನು ಒಡೆದು ಏನು ಮಾಡ್ತಾರಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯನ್ನು ಒಡೆದು ಏನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆಯಾಗಿ ಏನಪ್ಪ ಅಂದ್ರೆ ರಚನೆ ಮಾಡ್ತಾರ. ಸೊ ರಾಯಚೂರಿನಿಂದ ಒಡೆದು ರಚನೆ ಆಗಿರ್ತಕ್ಕಂಥ ಜಿಲ್ಲೆ ಯಾವ್ದ್ರಿ? ಕೊಪ್ಪಳ, ಆಮೇಲೆ ದಾವಣಗೆರೆ, ನೆಕ್ಸ್ಟ್ ಚಾಮರಾಜನಗರ, ಉಡುಪಿ, ಹಾವೇರಿ, ಗದಗು, ಬಾಗಲಕೋಟೆ. ಎಟ್ ಅ ಟೈಮ್ ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ 1997 ಆಗಸ್ಟ್ 27ಕ್ಕೆ JH ಪಟೇಲ್ ಅವರ ಕಾಲಾವಧಿ ಒಳಗೆ ಏನಪ್ಪ ಅಂದ್ರೆ ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ ರಚನೆ ಆಗ್ತಾವ. ಇವು 7 ಜಿಲ್ಲೆಗಳು ಇಲ್ಲೊಂದು ಯಾವ್ದ್ರಿ? ಬೆಂಗಳೂರು ಇರ್ತದ. ಆ ಬೆಂಗಳೂರು ಇದ್ದದ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಅಂತೇಳಿ ರಚನೆ ಮಾಡ್ತಾರ. 7 ಪ್ಲಸ್ ಏನಪ್ಪ ಅಂದ್ರೆ ಇದೊಂದು 8 ಅಂದ್ರೆ ಮೊದಲು 19 ಇದ್ದದ್ದು 27 ಆಗ್ತಾವ್ರಿ ಸರ್. 27 ಆಗ್ತಾವ. ನಂತರ ಮತ್ತೆ ಈ 7 ಜಿಲ್ಲೆಗಳ ರಚನೆ ಆದ ನಂತರ ಮತ್ತೆ ಯಾವ ಜಿಲ್ಲೆಯನ್ನು ರಚನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಐತಲ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡ್ಲಾಗ್ತದ. ಒಂದು ನಿಮಿಷ ರೀ. ಇಲ್ಲಿ ನೋಡ್ರಿ ಯಾವ್ದ್ರಿ? HD ದೇವೇಗೌಡ 2007 ಸೇಮ್ 2007ರಲ್ಲಿ 2007 ಜೂನ್ 21 2007 ಜೂನ್ 21ಕ್ಕೆ ರೀ. 2007 ಜೂನ್ 21ಕ್ಕೆ ಏನಾಗ್ತಪ್ಪ ಅಂದ್ರೆ 2007 ಜೂನ್ 21ರಂದು 2007 ಜೂನ್ 21ಕ್ಕೆ ಇಲ್ಲಿ ನೋಡ್ರಿ ಇದು 2001 ಜೂನ್ 27ಕ್ಕೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆ ಆಗ್ತದೆ. ಇನ್ನೊಂದು ರಾಮನಗರ. ಒಂದೇ ವರ್ಷ 2007ಕ್ಕೆ ಒಂದೇ ವರ್ಷ ಯಾರು ಇರ್ತಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು HDK ಇರ್ತಾರ. ಇಲ್ಲಿ HDK ಅವರ ಕಾಲಾವಧಿ ಒಳಗೆ ದೇವೇಗೌಡ ಏನ್ರಿ ಇವರು HDK ಅವರ ಕಾಲಾವಧಿ ಒಳಗೆ 2007 ಜೂನ್ 21ಕ್ಕೆ ಏನಪ್ಪ ಅಂದ್ರೆ ಒಂದು ಬೆಂಗಳೂರು ಗ್ರಾಮಾಂತರ ಏನಿರ್ತದ್ರಿ, ಆ ಬೆಂಗಳೂರು ಗ್ರಾಮಾಂತರ ಒಡೆದು ಏನಾಗ್ತದಪ್ಪ ಅಂದ್ರೆ ರಾಮನಗರ ರಚನೆ ಮಾಡ್ತಾರ. ನೆಕ್ಸ್ಟ್ ಕೋಲಾರ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ರಚನೆ ಆಗ್ತದೆ. ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳು ಯಾವಾಗ ರಚನೆ ಆಗ್ತವಪ್ಪ ಅಂದ್ರೆ 2007 ಯಾವಾಗ್ರಿ? ಜೂನ್ 21ಕ್ಕೆ ಇವು 2 ಜಿಲ್ಲೆಗಳು ರಚನೆ ಆಗ್ತಾವ. ಅಂದ್ರೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಿಂದ ಒಡೆದು ಮಾಡ್ತಾರೆ. ನೆಕ್ಸ್ಟ್ ರಾಮನಗರ ಜಿಲ್ಲೆ ಏನಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಒಡೆದು ರಾಮನಗರ ಜಿಲ್ಲೆ ರಚನೆ ಮಾಡ್ತಾರ. ಒಟ್ಟು ಎಷ್ಟಾದ್ರಿ? 29 ಅದು. ನೆಕ್ಸ್ಟ್ 30ನೇದೇ ಯಾವಪ್ಪ ಅಂದ್ರೆ ಯಾದಗಿರಿ. ಯಾವ್ದ್ರಿ? ಯಾದಗಿರಿ ಅಂತ ನೋಡ್ತೀವಿ. ಈ ಯಾದಗಿರಿ ಜಿಲ್ಲೆ ರಚನೆ ಆಗಿದ್ದು ಯಾವಪ್ಪ ಅಂದ್ರೆ BS ಯಡಿಯೂರಪ್ಪ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಇರ್ತಾರ. ಅವರ ಕಾಲಾವಧಿ ಒಳಗೆ ಡಿಸೆಂಬರ್ 30, 2009
ಯಾವಾಗ ರೀ ಡಿಸೆಂಬರ್ 30, 2009ರಂದು BS ಯಡಿಯೂರಪ್ಪರ ಕಾಲಾವಧಿ ಒಳಗೆ ಒಟ್ಟು 2 ಜಿಲ್ಲೆಗಳ ರಚನೆ ಇರ್ತಾವ. ಒಂದು ಯಾವ್ದಪ್ಪ ಅಂದ್ರೆ ಯಾದಗಿರಿ, ಕಲಬುರಗಿಯಿಂದ ಹೊಡೆದು ಏನು ಮಾಡ್ತಾರಪ್ಪ ಅಂದ್ರೆ ಯಾದಗಿರಿ ರಚನೆ ಮಾಡ್ತಾರ. ಕರ್ನಾಟಕದ 30ನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಯಾದಗಿರಿ ಅಂತ ನೋಡ್ತೀವಿ. ಯಾವ ಜಿಲ್ಲೆಯಿಂದ? ಕಲಬುರಗಿಯಿಂದ ಹೊಡೆದು ಯಾದಗಿರಿ ರಚನೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಒಂದು ಜಿಲ್ಲೆ ಏನಪ್ಪ ಅಂದ್ರೆ ಹೊಸ ಜಿಲ್ಲೆಯನ್ನೇ ನೇಮಕ ಮಾಡ್ತಾರೆ. ಯಾವತ್ತಪ್ಪ ಅಂದ್ರೆ 2021 ನವೆಂಬರ್ 18ಕ್ಕೆ ಯಾವ ಜಿಲ್ಲೆ BS ಯಡಿಯೂರಪ್ಪರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರ್ತಾರ, ವಿಜಯನಗರ ಜಿಲ್ಲೆ ಅಂತ ನೋಡ್ತೀವಿ. ಯಾವ ಜಿಲ್ಲೆ ರೀ? ವಿಜಯನಗರ ಜಿಲ್ಲೆ. 2019ರೊಳಗೆ ಇದು ವಿಜಯನಗರ ಜಿಲ್ಲೆ. ಈ ವಿಜಯನಗರ ಜಿಲ್ಲೆ ಏನಪ್ಪ ಅಂದ್ರೆ 2021 ನವೆಂಬರ್ 18ಕ್ಕೆ ಏನಪ್ಪ ಅಂದ್ರೆ ರಚನೆ ಆಗ್ತದ. ಯಾವ ಜಿಲ್ಲೆಯಿಂದ ಹೊಡೆದಾಗ್ತದ? ಬಳ್ಳಾರಿ ಜಿಲ್ಲೆಯಿಂದ. ಯಾವ ಜಿಲ್ಲೆ ರೀ? ಬಳ್ಳಾರಿಯಿಂದ ಹೊಡೆದು ರಚನೆ ಆಗಿರ್ತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ ಅಂತೇಳಿ. ಹಾಗಾದ್ರೆ ಕರ್ನಾಟಕದ 31ನೇ ಜಿಲ್ಲೆ ಯಾವಪ್ಪ ಅಂದ್ರೆ ವಿಜಯನಗರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಗೊತ್ತಿರ್ಬೇಕ್ರಿ. ಏನಿಲ್ಲ, ಇದು ಒಮ್ಮೊಮ್ಮೆ ಏನಪ್ಪ ಅಂದ್ರೆ ಏರು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ, ಅಥವಾ 30ನೇ ಜಿಲ್ಲೆ ಯಾವುದು ಅಥವಾ 31ನೇ ಜಿಲ್ಲೆ ಯಾವುದು ಅಂತ ಕೇಳ್ಬೋದು, ಅಥವಾ ಈ ವಿಜಯನಗರ ಯಾವ ಜಿಲ್ಲೆಯಿಂದ ಹೊಡೆದು ರಚನೆ ಆಯಿತು ಅಂತೇಳಿ ಕೇಳ್ತಾನೆ. ಟ್ರೆಂಡ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಒಂದು ಯಾದಗಿರಿ, ಇನ್ನೊಂದು ಯಾವ್ದು ರೀ? ವಿಜಯನಗರ. ಇದ್ರ ಮೇಲೆ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಾನೆ. ಇವೆಲ್ಲವೂ ಏನಪ್ಪ ಅಂದ್ರೆ ಹಿಂದಿರ್ತಾವೆ, ಭಾಳ ಹಿಂದಿರ್ತಾವೆ. ಒಮ್ಮೆ ಸ್ಟ್ಯಾಟಿಕ್ ಜಿಕೆ ಒಳಗೆ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ಇರ್ತಾವ. ಆದ್ರೆ ನಮಗೆ ವಿಜಯನಗರ ಜಿಲ್ಲೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲೆಗಳದಪ್ಪ ಅಂದ್ರೆ ಎಷ್ಟು ತಾಲೂಕುಗಳದಪ್ಪ ಅಂದ್ರೆ 6 ತಾಲೂಕುಗಳದಾವ. ಇನ್ನು ಬಳ್ಳಾರಿ ಜಿಲ್ಲೆ ಒಳಗೆ ಎಷ್ಟು ತಾಲೂಕುಗಳದಪ್ಪ ಅಂದ್ರೆ 5 ತಾಲೂಕುಗಳದಾವ. ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಯಾವ್ದಂತ ನೋಡ್ತೀವಪ್ಪ ಅಂದ್ರೆ ಹೊಸಪೇಟೆ. ಏನ್ರಿ? ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಯಾವಪ್ಪ ಅಂದ್ರೆ ಹೊಸಪೇಟೆ. ಈ ವಿಜಯನಗರ ಜಿಲ್ಲೆ ಒಟ್ಟು 6 ತಾಲೂಕುಗಳು ಕಂಡು ಬರುವುದನ್ನು ನಾವಿಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಈ ಜಿಲ್ಲೆಗಳ ರಚನೆ ಬಗ್ಗೆ ಏನಪ್ಪ ಅಂದ್ರೆ ಒಂದು ಮಾಹಿತಿ ಇರ್ಬೇಕ್ರಿ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲಲ್ರಿ, ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಕೆಲಸ ಏನಪ್ಪ ಅಂದ್ರೆ ಸೇಮ್ ಹಿಂಗೊಂದು ಕರ್ನಾಟಕದ ಮ್ಯಾಪ್ ತೆಗೆದ ಅದ್ರೊಳಗೆ ನೀವು ರೆಡಿ ಮಾಡ್ಕೊಡ್ರಿ. ಭಾಳ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಭಾಳ ಈಸಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇನ್ನು ನೆಕ್ಸ್ಟ್ ಕರ್ನಾಟಕದ ವಿಸ್ತೀರ್ಣ ಅಂತ ನೋಡ್ತೀವಿ. ಭಾಳ ಸಲ ಇದ್ರ ಮೇಲೆ ಕ್ವಶನ್ಸ್ ಬಂದಿದ್ದಾವ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟೈತೆ ಅಂದ್ರೆ ಇಲ್ಲಿ ನೋಡ್ರಿ 1,91,791 ಚದರ ಕಿಲೋಮೀಟರ್ ಅಂದ್ರೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಈ ಕರ್ನಾಟಕದ ನೋಡಿ ಇದನ್ನ ಚದರ ಕಿಲೋಮೀಟರ್ ಒಳಗೆ ಕೇಳಿದಾನ್ರಿ. ಒಂದೊಂದ್ಸಲ ಮೈಲಿ ಒಳಗೂ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ನಮ್ಮ ಕರ್ನಾಟಕದ ಮೈಲಿ ಒಳಗೂ ಕೇಳ್ತಕ್ಕಂಥ ಸಾಧ್ಯ ಇರ್ತದ. ಸೊ ಅದು ನಿಮ್ಗೆ ಗೊತ್ತಿರ್ಬೇಕ್ರಿ. 74,053 ಚದರ ಮೈಲಿ ಐತ್ರಿ. ಮೈಲಿ ಒಳಗೆ ಕಿಲೋಮೀಟರ್ ಒಳಗೆ ಕೇಳಿದ್ದಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ 1,91,791 ಚದರ ಕಿಲೋಮೀಟರ್. ಮೈಲಿ ಒಳಗೆ ಏನಾದ್ರೂ ಕೇಳಿದಪ್ಪ ಅಂದ್ರೆ 74,053 ಚದರ ಮೈಲು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹಿಂಗೆ ಕೇಳಿದ್ರು ಇದನ್ನ ಏನು ಮಾಡ್ಬೇಕಂದ್ರೆ ನಾವು ಎರಡೂ ನೆನ್ಪಿಟ್ಕೋಬೇಕ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಿಮಗೆ ಒಂದ್ಸಲ ಒಮ್ಮೆಮ್ಮೆ ಏನಪ್ಪ ಅಂದ್ರೆ ಒಮ್ಮೆಮ್ಮೆ ಅದು ಅರ್ಥ ಆಗೋದಿಲ್ಲ. ಏನು ಅರ್ಥ ಆಗೋದಿಲ್ರಿ? ಇದನ್ನ ಹೆಂಗೆ ನೆನ್ಪಿಟ್ಕೋಬೇಕಂತೇಳಿ ಅದನ್ನ ಹೆಂಗೆ ಮಾಡೋದು ಹೇಳ್ರಿ? ಅದನ್ನು ಯಾವ ರೀತಿ ನೀವು ಇಲ್ಲಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಇದು ನೋಡ್ರಿ 1,91,791 ಎಷ್ಟ್ರಿ? 1,91,791 1,91,791 ಚದರ ಕಿಲೋಮೀಟರ್ ಅಂತೇಳಿ ಇಷ್ಟು ಈಸಿಯಾಗಿ ಅಂತಂದ್ರೆ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಕೇಳಿದಾರ್ರಿ? ಕರ್ನಾಟಕದ ಪಾಲು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟೈತಪ್ಪ ಅಂದ್ರೆ 5.83 ಏನಪ್ಪ ಅಂದ್ರೆ ಕರ್ನಾಟಕದ ಪಾಲು ಇರುವುದನ್ನು ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಕರ್ನಾಟಕದ ಪಾಲು ಎಷ್ಟೈತ್ರಿ? ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.83 ಏನಪ್ಪ ಅಂದ್ರೆ ಕರ್ನಾಟಕದ ಪಾಲು ಇರುವುದನ್ನು ನೋಡ್ತೀವಿ. ಅದು ನಿಮಗೆ ಗೊತ್ತಿರ್ಬೇಕ್ರಿ. ಯಾಕಂತಂದ್ರೆ ಲಾಸ್ಟ್ ಟೈಮ್ 2015 KS ಕೇಳಿದಾನ. 2015 KS ಏನಪ್ಪ ಅಂದ್ರೆ ಇದನ್ನ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತೇಳಿ ಇದು ಕ್ವಶನ್ಸ್ ಕೇಳಿದಾನ. ಅವಾಗ ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕ್ರಿ. 5.83 ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕರ್ನಾಟಕವು ಏನಪ್ಪ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಐತಿ? ಕರ್ನಾಟಕವು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಉದ್ದವಾಗಿಪ್ಪ ಅಂತಂದ್ರೆ 750 ಕಿಲೋಮೀಟರ್ ಉದ್ದ ಐತ್ರಿ. ಎಷ್ಟು ಉದ್ದ ಐತ್ರಿ? 750 ಕಿಲೋಮೀಟರ್ ಉದ್ದ ಐತಿ. ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆಪ್ಪ ಅಂದ್ರೆ 400 ಕಿಲೋಮೀಟರ್ ಅಗಲವಾಗಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಅಗಲ ಐತ್ರಿ? 400 ಕಿಲೋಮೀಟರ್ ಉದ್ದ. ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಉದ್ದ ಐತಿಪ್ಪ ಅಂದ್ರೆ 450 ಕಿಲೋಮೀಟರ್ ಉದ್ದ ಇರುವುದನ್ನು ಏನು ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆಪ್ಪ ಅಂದ್ರೆ 6ನೇ ಸ್ಥಾನದೊಳಗೆ ಐತ್ರಿ. ಭಾರತ ವಿಸ್ತೀರ್ಣದಲ್ಲಿ ಕರ್ನಾಟಕ ಸ್ಥಾನ ಎಷ್ಟೈತ್ರಿ? 6ನೇ ಸ್ಥಾನದಾಗೈತಿ. ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನದಾಗಿ? 8ನೇ ಸ್ಥಾನದೊಳಗೆ ಐತ್ರಿ. ಹಾಗಾದ್ರೆ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ರಾಜಸ್ಥಾನ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜಸ್ಥಾನ. ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಅಂತ ನೋಡ್ತೀವಿ. ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ಗೋವಾ. ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕದಾದ ಜಿಲ್ಲೆ ಯಾವುದಪ್ಪ ಅಂದ್ರೆ ಸಿಕ್ಕಿಂ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ, ಹೌದ್ರಿ? ಭಾರತದಲ್ಲಿ ವಿಸ್ತೀರ್ಣ ಅತ್ಯಂತ ದೊಡ್ಡದ ರಾಜ್ಯ ರಾಜಸ್ಥಾನ ರೀ. ಜನಸಂಖ್ಯೆ ಒಳಗೆ ಅತ್ಯಂತ ದೊಡ್ಡದ ರಾಜ್ಯ ಉತ್ತರ ಪ್ರದೇಶ.
ವಿಸ್ತೀರ್ಣದ ಅತ್ಯಂತ ಚಿಕ್ಕ ರಾಜ್ಯ ಯಾವಪ್ಪ ಅಂದ್ರೆ ಗೋವಾ. ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕದಾದ ರಾಜ್ಯ ಯಾವ್ದ್ರಿ? ಸಿಕ್ಕಿಂ. ಸಿಕ್ಕಿಂ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕ ವಿಸ್ತೀರ್ಣ ಎಷ್ಟನೇ ಸ್ಥಾನ ಐತಿ ಅಂದ್ರೆ 6ನೇ ಸ್ಥಾನದೊಳಗೈತ್ರಿ. ಜನಸಂಖ್ಯೆ ಒಳಗೆ 8ನೇ ಸ್ಥಾನದಲ್ಲಿ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇನ್ನು ನೋಡ್ರಿ ಸ್ವಲ್ಪ ಇಲ್ಲಿ ಹಿಂದ್ಗಡೆ ಬರೀ ಒಂದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇದ್ರೆ ಇಲ್ಲಿ ಭೌಗೋಳಿಕ ಸ್ಥಾನ ಅಂತ ಐತ್ರಿ. ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತ ನೋಡ್ತೀವಿ. ಈ ಕರ್ನಾಟಕವು ಭಾರತದ ದಕ್ಷಿಣದ ಭಾಗದ ಪರ್ಯಾಯ ಪ್ರಸ್ಥಭೂಮಿಯ ನೈಋತ್ಯ ಭಾಗದಲ್ಲಿ ಸಂಪೂರ್ಣವಾಗಿ ಕಂಡು ಬಂದು ಮೈಸೂರು ಪ್ರಸ್ಥಭೂಮಿಯಲ್ಲಿ ಹಂಚಿಕೆ ಆಗೈತ್ರಿ. ಅಂದ್ರೆ ನಮ್ಮ ಕರ್ನಾಟಕವನ್ನು ಭೌಗೋಳಿಕವಾಗಿ ನಾವು ನೋಡಿದಾಗ, ಭೌಗೋಳಿಕ ಸ್ಥಾನ ಅಂತ ನೋಡಿದಾಗ ನಮ್ಮ ಭಾರತದ ದಕ್ಷಿಣ ಭಾಗದ ಪರ್ಯಾಯ ಪ್ರಸ್ಥಭೂಮಿ ಐತಿಲ್ರಿ, ಆ ಪರ್ಯಾಯ ಪ್ರಸ್ಥಭೂಮಿಯ ನೈಋತ್ಯ ಭಾಗದಲ್ಲಿ ನಮ್ಮ ಕರ್ನಾಟಕ ಕಂಡು ಬಂದು ಸಂಪೂರ್ಣವಾಗಿ ಮೈಸೂರು ಪ್ರಸ್ಥಭೂಮಿಯಲ್ಲಿ ಹಂಚಿಕೆ ಆಗಿದೆ ರೀ. ಮೈಸೂರು ಪ್ರಸ್ಥಭೂಮಿಯಲ್ಲಿ ಹಂಚಿಕೆ ಆಗೈತ್ರಿ. ಕರ್ನಾಟಕವು ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರ್ತದೆ ಅಂದ್ರೆ ಕರ್ನಾಟಕವು ಅಕ್ಷಾಂಶಿಕವಾಗಿ 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಆರಂಭಗೊಂಡು ಏನಪ್ಪ ಅಂದ್ರೆ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ ಏನಪ್ಪ ಅಂದ್ರೆ ವಿಸ್ತಾರಗೊಂಡೈತ್ರಿ. ಅಂದ್ರೆ ನಮ್ಮ ಕರ್ನಾಟಕ ಅಕ್ಷಾಂಶಿಕವಾಗಿ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲೈತೆ ನೋಡ್ರಿ, ಈ ಭಾಗದ ಇಲ್ಲಿ ಸ್ಟಾರ್ಟ್ ಆಗ್ತದ. ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ಇಲ್ಲೈತೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೈತೆ. ಅದು ಬಹುಶಃ ನಿಮಗೆ ಕಾಣತಿಲ್ರಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ. 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಆರಂಭಗೊಂಡು ಎಲ್ಲಿಗೆ ಎಂಡ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ 18 ಡಿಗ್ರಿ 45 ಮಿನಿಟ್. ಎಷ್ಟು ರೀ? 18 ಡಿಗ್ರಿ 48 ಮಿನಿಟ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಅಕ್ಷಾಂಶಿಕವಾಗಿ ನೋಡ್ತೀವಿ. ಇನ್ನು ನಾವು ರೇಖಾಂಶಿಕವಾಗಿ ನೋಡ್ಬೇಕಂತಂದ್ರೆ, ರೇಖಾಂಶಿಕವಾಗಿ ನೋಡಿದೀವಪ್ಪ ಅಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ರೇಖಾಂಶಿಕವಾಗಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದವರೆಗೆ ಹಂಚಿಕೆ ಆಗಿದೆ. ಹೌದ್ರಿ. ಕರ್ನಾಟಕ ಅಕ್ಷಾಂಶಿಕವಾಗಿ 11 ಡಿಗ್ರಿ 31 ಮಿನಿಟ್ದಿಂದ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದವರೆಗೆ. ನೆಕ್ಸ್ಟ್ 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದವರೆಗೆ ನಮ್ಮ ಭಾರತ ಏನು ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ವಿಸ್ತಾರಗೊಂಡಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಇಲ್ಲೊಂದು ನೋಡ್ರಿ, ಕರ್ನಾಟಕದ ಭೂ ತುದಿಗಳಂತ ಬರ್ತಾವೆ. ಕರ್ನಾಟಕದ ಭೂ ತುದಿಗಳು ಅಥವಾ ಕರ್ನಾಟಕದ ಮೇರೆಗಳಂತ ಏನು ಮಾಡ್ತೀವಿ ನೋಡ್ತೀವಿ ನಾವು. ಇಲ್ಲಿ ನೋಡ್ರಿ, ಕರ್ನಾಟಕದ ಉತ್ತರದ ತುದಿ ಯಾವತ್ತು ಅಂದ್ರೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ ಅಂತ ಬರ್ತದ್ರಿ. ಯಾವ್ದ್ರಿ? ಮುಖೇಡ. ಈ ಮುಖೇಡ ಕರ್ನಾಟಕದ ಅತ್ಯಂತ ಉತ್ತರವಾದ ತುದಿ ಅಥವಾ ಮೇರೆ ಅಂತ ಏನು ಮಾಡ್ತೀವಿ ಕರಿತೀವಿ. ಇನ್ನು ಕರ್ನಾಟಕದ ದಕ್ಷಿಣದ ತುದಿ ಯಾವಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೊಯ್ಯಾರ. ಗುಂಡ್ಲುಪೇಟೆ ತಾಲೂಕು ಅಂತ ಬರ್ತದ. ಆ ಗುಂಡ್ಲುಪೇಟೆ ತಾಲೂಕಿನ ಮೊಯ್ಯಾರ ಏನಪ್ಪ ಅಂದ್ರೆ ಕರ್ನಾಟಕದ ಅತ್ಯಂತ ದಕ್ಷಿಣದ ತುದಿ ಅಂತ ನೋಡ್ತೀವಿ. ನೆಕ್ಸ್ಟ್ ಪೂರ್ವದ ತುದಿ ಯಾವಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು. ಕರ್ನಾಟಕದ ಪೂರ್ವದ ಮೇರೆ ಅಥವಾ ಪೂರ್ವದ ತುದಿ ಯಾವಪ್ಪ ಅಂದ್ರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು. ಇನ್ನು ಪಶ್ಚಿಮದ ತುದಿ ಯಾವಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಯಾವ್ದ್ರಿ? ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಪಶ್ಚಿಮದ ಮೇರೆ ಅಥವಾ ಪಶ್ಚಿಮದ ತುದಿ ಅಂತೇಳಿ ನಾವು ನೋಡ್ತೀವಿ. ಕಂಪಲ್ಸರಿ ಗೊತ್ತಿರ್ಬೇಕ್ರಿ. ಒಂದೊಂದ್ಸಲ ಎಕ್ಸಾಮ್ದಾಗ ನಾವು ಊಹೆನ ಮಾಡಿರೋದಿಲ್ಲ, ಭಾಳ ಈಜಿ ಕ್ವಶನ್ಸ್ ಬಂದಿರ್ತಾವೆ. ಇದೇನು ಭಾಳ ನಮ್ಗೆ ಗೊತ್ತೈತೆ ಅಂತೇಳಿ ಎಕ್ಸಾಮ್ದಾಗ ಗದ್ದಲಕ್ಕೆ ಬಿದ್ದು ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಉತ್ತರದ ಮೇರೆ ಯಾವ್ದ್ರಿ? ಮುಖೇಡ. ನೆಕ್ಸ್ಟ್ ದಕ್ಷಿಣದ ಮೇರೆ ಯಾವ್ದ್ರಿ? ಅಥವಾ ತುದಿ ಅಂದ್ರೆ ಮೊಯ್ಯಾರ. ನೆಕ್ಸ್ಟ್ ಪೂರ್ವದ ತುದಿ ಯಾವ್ದಪ್ಪ ಅಂದ್ರೆ ಮುಳುಬಾಗಿಲು ಅಂತ ನೋಡ್ತೀವಿ. ಪಶ್ಚಿಮದ ತುದಿ ಯಾವ್ದಪ್ಪ ಅಂದ್ರೆ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ನಾವು ಇಲ್ಲಿ ಮ್ಯಾಪ್ ಅಂತೂ ಅದು ಸರಿಯಾಗಿ ಸ್ವಲ್ಪ ಏನಪ್ಪ ಅಂದ್ರೆ ಅದು ಸರಿಯಾಗಿ ಇದಾಗಿಲ್ಲ. ನಾನು ಎಲ್ಲ ಇದ್ರೊಳಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಇದ್ರ ಡೈಗ್ರಾಮ್ ಇದ್ದು ಅದಕ್ಕೆ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಐತೆ ನೋಡ್ರಿ, ಇಲ್ಲೇ ನಾನು ಅದು ಬರ್ದೇನಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೊಯ್ಯಾರ. ನೆಕ್ಸ್ಟ್ ಕೋಲಾರ ಜಿಲ್ಲೆಯ ಮುಳುಬಾಗಿಲು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ನೆಕ್ಸ್ಟ್ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ ಏನಪ್ಪ ಅಂದ್ರೆ ಕರ್ನಾಟಕದ ತುದಿಗಳು ಅಂತೇಳಿ ನಾವಿಲ್ಲಿ ನೋಡ್ತೀವಿ ರೀ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಕ್ಲಿಯರಾಗಿ ಪಿಕ್ಚರ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಈ ಜಿಲ್ಲೆಗಳನ್ನು ನೋಡಿವಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದರಲ್ಲಿ ವಿಸ್ತೀರ್ಣ ನೋಡಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತದ್ದು ಕರ್ನಾಟಕದ ಗಡಿ ಅಂತ ಬರ್ತಾವೆ ನೋಡ್ರಿ. ನಮ್ಮ ರಾಜ್ಯ ಕರ್ನಾಟಕ ಏನೈತಲ್ರಿ, ಇದು ಏನಪ್ಪ ಅಂದ್ರೆ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹಂಚ್ಕೊಂಡೈತ್ರಿ. ಅರಬ್ಬಿ ಸಮುದ್ರದೊಂದಿಗೆ ಭೂಗಡಿ ಹಂಚ್ಕೊಂಡಿರ್ತಿ. ಇನ್ನು ನಂತರ ಏನಪ್ಪ ಅಂದ್ರೆ ಕೆಲವೊಂದಷ್ಟು ರಾಜ್ಯಗಳೊಂದಿಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕವು ಭೂಗಡಿ ಹಂಚಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ವಾಯುವ್ಯದಲ್ಲಿ ಗೋವಾದೊಂದಿಗೆ ಗಡಿ ಹಂಚ್ಕೊಂಡಿರ್ತೀವಿ. ಉತ್ತರದಲ್ಲಿ ಮಹಾರಾಷ್ಟ್ರದೊಂದಿಗೆ, ಈಶಾನ್ಯದಲ್ಲಿ ಏನಪ್ಪ ಅಂದ್ರೆ ತೆಲಂಗಾಣದೊಂದಿಗೆ ಗಡಿ ಹಂಚ್ಕೊಂಡಿರ್ತೀವಿ. ಪೂರ್ವದಲ್ಲಿ ಆಂಧ್ರ ಪ್ರದೇಶ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದ್ದಾರೆ. ದಕ್ಷಿಣ ಅಥವಾ ಈ ಆಗ್ನೇಯ ಭಾಗದಲ್ಲಿ ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದ್ದಾರೆ. ಇನ್ನು ನೈಋತ್ಯ ಭಾಗದಲ್ಲಿ ಕೇರಳ ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಗಡಿ ಹಂಚಿಕೊಂಡಿದ್ರು. ಟೋಟಲ್ 6 ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕವು ಗಡಿ ಹಂಚಿಕೊಂಡಿದ್ದು, ಒಂದು ಜಲಗಡಿ ಹಂಚ್ಕೊಂಡೈತ್ರಿ. ಯಾವುದ್ರಿ? ಅರಬ್ಬಿ ಸಮುದ್ರದೊಂದಿಗೆ. ಏನೋ ಹಿಂದೂ ಮಹಾಸಾಗರದ ಶಾಖೆ ಅಂತ ಏನು ಕರಿತೀವಲ್ರಿ, ಆ ಹಿಂದೂ ಮಹಾಸಾಗರದ ಶಾಖೆ ಆಗಿರ್ತಕ್ಕಂಥ ಅರಬ್ಬಿ ಸಮುದ್ರದೊಂದಿಗೆ ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ಕರಾವಳಿ ಭಾಗ ಗಡಿ ಹಂಚಿಕೊಂಡಿರೋದನ್ನ ನಾವಿಲ್ಲಿ ನೋಡ್ತೀವಿ.
ಇದ್ರ ಮ್ಯಾಗ ಒಂದು ಕ್ವಶನ್ಸ್ ಕೇಳಿದ್ರಿ, ಕರೆಕ್ಟಾಗಿ ಗೊತ್ತಿರ್ಬೇಕ್ರಿ. ಹಿಂದೂ ಮಹಾಸಾಗರದ ಪ್ರಾಚೀನ ಹೆಸರು ಅಂತ ಏನು ಕೇಳಿದ್ದ. ಹಿಂದೂ ಮಹಾಸಾಗರದ ಪ್ರಾಚೀನ ಹೆಸರು ಏನಪ್ಪ ಅಂದ್ರೆ ನಾವು ರತ್ನಾಕರ ಅಂತ ಏನು ಮಾಡ್ತೀವಿ ಕರಿತೀವಿ. ಅರಬ್ಬಿ ಸಮುದ್ರದ ಪ್ರಾಚೀನ ಹೆಸರು ಏನಪ್ಪ ಅಂತಂದ್ರೆ ಇಂಪೀರಿಯಲ್ ಸರೋವರ ಅಂತೆ. ಅರಬ್ಬಿ ಸಮುದ್ರದ ಪ್ರಾಚೀನ ಹೆಸರು ಇಂಪೀರಿಯಲ್ ಸರೋವರ, ಹಿಂದೂ ಮಹಾಸಾಗರದ ಪ್ರಾಚೀನ ಹೆಸರು ರತ್ನಾಕರ. ಇನ್ನು ನೆಕ್ಸ್ಟ್ ಬಂಗಾಳ ಕೊಲ್ಲಿಯ ಪ್ರಾಚೀನ ಹೆಸರು ಏನಪ್ಪ ಅಂದ್ರೆ ಮಹಾದತಿ ಅಥವಾ ಕಳಿಂಗ ಸರೋವರ ಅಂತ ಕರೀತಾರೆ. ಮಹಾದತಿನೂ ಅಂತ ಕರೀತಾರೆ, ಅದಕ್ಕೆ ಕಳಿಂಗ ಸರೋವರ ಅಂತ ಕರೀತಾರೆ. ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಬೇಕ್ರಿ. ನೋಡ್ರಿ ಹಂಗಾರೆ ಇಲ್ಲಿ ಕರ್ನಾಟಕವು ಜಲಗಡಿ ಭೂಗಡಿ ಎರಡನ್ನೂ ಹಂಚ್ಕೊಂಡೈತ್ರಿ. ಹಾಗಾದ್ರೆ ಯಾವ ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿ ಹಂಚ್ಕೊಂಡದವ ನೋಡ್ರಿ. ಒಂದು ಯಾವಪ್ಪ ಅಂದ್ರೆ ಗೋವಾ ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಯಾವ್ದ್ರಿ ಮಹಾರಾಷ್ಟ್ರನೂ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಮಹಾರಾಷ್ಟ್ರ ಗಡಿ ಹಂಚ್ಕೊಂಡಿರ್ತೀರಿ. ತೆಲಂಗಾಣ ಸಹ ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಆಂಧ್ರ ಪ್ರದೇಶ್ ಗಡಿ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ತಮಿಳುನಾಡು ರಾಜ್ಯ ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡೈತಿ. ನೆಕ್ಸ್ಟ್ ಕೇರಳ. ಹೌದ್ರಿ, ಈ 6 ರಾಜ್ಯಗಳು. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಅರಬ್ಬಿ ಸಮುದ್ರ. ಯಾವ್ದ್ರಿ ಇದು ಜಲಗಡಿ ಹಂಚ್ಕೊಂಡಿರ್ತಕ್ಕಂಥದ್ದು ಅರಬ್ಬಿ ಸಮುದ್ರ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಗೋವಾ ಐತಲ್ರಿ, ಗೋವಾ ರಾಜ್ಯದೊಂದಿಗೆ ಕರ್ನಾಟಕದ ಯಾವ ಜಿಲ್ಲೆಗಳು ಗಡಿ ಹಂಚ್ಕೊಂಡವು? ಭಾಳ ಅಂದ್ರೆ ಭಾಳ ಒಂದು ಒಮ್ಮೆ ಮ್ಯಾಪ್ ರೀಡಿಂಗ್ ಅಂತೇಳಿ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಮ್ಯಾಪ್ ರೀಡಿಂಗ್ ಮ್ಯಾಗ ಕ್ವಶನ್ಸ್ ಕೇಳ್ತಿರ್ತಾನೆ. ನಾನು ಒಂದ್ಸಲ KS ಯಾವುದ್ರಿ ಲಾಸ್ಟ್ ಟೈಮ್ ಅಲ್ಲ ಅದ್ರ ಹಿಂದಿನ ಬಹುಶಃ 2015 KS ಇರ್ಬೋದು. ಆ ಎಕ್ಸಾಮ್ ಬರೆಯುವಾಗ ಒಂದು ಕ್ವಶನ್ಸ್ ಕೇಳಿದ್ದ. ರಾಯಚೂರು ಮತ್ತು ಯಾದಗಿರಿ ಯಾವ ದಿಕ್ಕಿಗೆ ಬರುತ್ತೆ ಅಂತ ಕೇಳಿದ್ದ. ನಾವು ಉತ್ತರ ದಿಕ್ಕು ಅಂತ ಹಾಕಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಉತ್ತರ ಅಲ್ಲ, ಅದು ಈಶಾನ್ಯಕ್ಕೆ ಬರ್ತಕ್ಕಂಥ ರಾಜ್ಯಗಳು, ಈಶಾನ್ಯಕ್ಕೆ ಬರ್ತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಹಿಂಗೂ ಒಮ್ಮೆ ಭಾಳ ಈಜಿ ಕ್ವಶನ್ಸ್ ಕೇಳ್ತಾನೆ. ಅವಾಗ ನಾವು ಫೇಲ್ಯೂರ್ ಹೋಗ್ತಕ್ಕಂಥ ಅಥವಾ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತಾವೆ. ಒಂದು ಸ್ವಲ್ಪ ಮ್ಯಾಪ್ ರೀಡಿಂಗು ಮಾಡ್ಬೇಕ್ರಿ. ಹಾಗಾದ್ರೆ ಗೋವಾದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಜಿಲ್ಲೆಗಳು ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕದ್ದು ಒಂದು ಉತ್ತರ ಕನ್ನಡ ಹಂಚ್ಕೊಂಡೈತ್ರಿ. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ ಬೆಳಗಾವಿ. ಉತ್ತರ ಕನ್ನಡ ಮತ್ತು ಬೆಳಗಾವಿ ಎರಡೂ ಜಿಲ್ಲೆಗಳು ಗೋವಾ ರಾಜ್ಯದೊಂದಿಗೆ ಗಡಿ ಹಚ್ಚಿಕೊಂಡಿರ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳಂತ ನೋಡ್ತೀವಿ. ಇನ್ನು ಮಹಾರಾಷ್ಟ್ರ ಅಂತ ನೋಡ್ತೀವಿ. ಉತ್ತರದಲ್ಲಿ ಕಂಡು ಬರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದೊಂದಿಗೆ ಬೆಳಗಾವಿನೂ ಗಡಿ ಹಂಚ್ಕೊಂಡೈತ್ರಿ. ಅದರ ಜೊತೆಗೆ ಬೀದರ್, ನೆಕ್ಸ್ಟ್ ರೀ ವಿಜಯಪುರ, ಕಲಬುರ್ಗಿ. ಈ 4 ಜಿಲ್ಲೆಗಳು ಕರ್ನಾಟಕದ 4 ಜಿಲ್ಲೆಗಳು ಏನಪ್ಪ ಅಂದ್ರೆ ಕರ್ನಾಟಕದ 4 ಜಿಲ್ಲೆಗಳಂತ ನೋಡ್ತೀವಿ. ಈ ಕರ್ನಾಟಕದ 4 ಜಿಲ್ಲೆಗಳು ಏನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಅಂತ ಏನು ಜಿಲ್ಲೆಗಳಂತ ನೋಡ್ತೀವಿ. ಮಹಾರಾಷ್ಟ್ರದೊಂದಿಗೆ ಬೆಳಗಾವಿ, ಬೀದರು, ವಿಜಯಪುರ, ಕಲಬುರ್ಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ತೆಲಂಗಾಣ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವು? ತೆಲಂಗಾಣ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳು ಒಂದು ಬೀದರ, ಇನ್ನೊಂದು ಕಲಬುರ್ಗಿ, ಯಾದಗಿರಿ, ರಾಯಚೂರು. ಈ 4 ಜಿಲ್ಲೆಗಳು ತೆಲಂಗಾಣ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕ ಕರ್ನಾಟಕದ ಜಿಲ್ಲೆಗಳು ಯಾವುವು? ಒಂದು ರಾಯಚೂರು, ಇನ್ನೊಂದು ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ನೆಕ್ಸ್ಟ್ ಚಿಕ್ಕಬಳ್ಳಾಪುರ, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕೋಲಾರ ಅಂತ ನೋಡ್ತೀವಿ. ನೋಡ್ರಿ, ಹಿಂಗೆ ನಿಮ್ಗೊಂದು ಸ್ವಲ್ಪ ಹಿಂಗೆ ಬರ್ಕೊಂಡು ನೀವು ಓದಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನಾವು ಒಮ್ಮೆ ಯಾವ ರಾಜ್ಯದ ಒಂದು ನೀವು ಕರೆಕ್ಟಾಗಿ ಏನು ಮಾಡೋಕೆ ಗೊತ್ತೈತ್ರಿ, ಮ್ಯಾಪ್ ತಗೋಬೇಕ್ರಿ. ಮ್ಯಾಪ್ ತೊಗೊಂಡು ಮ್ಯಾಪ್ದಾಗ ಬರ್ಕೊಂಡು ಆಮ್ಯಾಗ ಏನಪ್ಪ ಅಂದ್ರೆ ರಾಜ್ಯಗಳು ತೊಗೊಂಡು ಅದಕ್ಕೆ ಏನಪ್ಪ ಅಂದ್ರೆ ನೀವು ಇಲ್ಲಿ ಲೈನ್ ಹಾಕ್ಬೇಕ್ರಿ. ಅದು ಬಟ್ ನಾನು ಇಲ್ಲಿ ಮಾಡಿ ಅದು ಒಂದು ಇದನ್ನು ತೊಗೊಂಡಿವಿ. ಬಟ್ ಒಂದು ಮ್ಯಾಪ್ ತೊಗೊಂಡೇನಿ, ಅದು ನಿಮಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ನೀವು ಮಾಡ್ಕೋರಿ ಇದನ್ನು. ಈ ರೀತಿ ಒಂದು ಡೆಮೋ ಇಲ್ಲಿ ಐತಿ ನಮ್ಮ ಬರ್ದೇನಿ. ಇಲ್ಲಿ ಯಾವ್ಯಾವ ರಾಜ್ಯಗಳು ಏನಪ್ಪ ಅಂದ್ರೆ ಇಲ್ಲಿ ಯಾವ್ಯಾವ ಜಿಲ್ಲೆದೊಂದಿಗೆ ಗಡಿ ಹಂಚ್ಕೊಂಡಿರೋದು ಅಂತೇಳಿ ನಾನು ಇಲ್ಲಿ ಬರ್ದೇನಿ. ಮತ್ತು ಆಮ್ಯಾಗ ಯಾವ್ಯಾವ ಪ್ರಾಂತ್ಯಗಳು ಯಾವ್ಯಾವ ಇದ್ದು, ಬಾಂಬೆ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಆಮ್ಯಾಗ ಇಲ್ಲಿ ಮದ್ರಾಸ್ ಪ್ರಾಂತ್ಯ, ಮತ್ತು ಇವೆಲ್ಲ ಏನಪ್ಪ ಅಂದ್ರೆ ಏನೇನಿದ್ದು ಅನ್ನೋದನ್ನು ಸಲ ಏನಪ್ಪ ಅಂದ್ರೆ ಬರೆದಿದ್ದೀನಿ. ಬಟ್ ಏನಪ್ಪ ಅಂದ್ರೆ ಈ ರೀತಿ ನೀವು ಏನಪ್ಪ ಅಂದ್ರೆ ಒಂದು ಕರ್ನಾಟಕದ ರಾಜ್ಯದ ಒಂದು ಚಿತ್ರ ತಗೊಂಡು ಆ ಜಿಲ್ಲೆಗಳು ಇದನ್ನು ಮಾಡಿರಿ, ಏನ್ರಿ ಮಾರ್ಕ್ ಮಾಡ್ಕೊಡ್ರಿ. ಮಾರ್ಕ್ ಮಾಡ್ಕೊಂಡು ಈ ಉತ್ತರ ಕನ್ನಡ ಬೆಳಗಾವಿ ಯಾವ ಇಲ್ಲಿ ಗೋವಾದೊಂದಿಗೆ, ಆಮ್ಯಾಗ ಬೆಳಗಾವಿ, ವಿಜಯಪುರ, ಆಮೇಲೆ ಕಲಬುರ್ಗಿ, ಬೀದರ್ ಏನಪ್ಪ ಅಂದ್ರೆ ಮಹಾರಾಷ್ಟ್ರದೊಂದಿಗೆ, ಆಮೇಲೆ ನಂತರ ನೋಡ್ರಿ ಬೀದರ, ಕಲಬುರ್ಗಿ, ಯಾದಗಿರಿ, ರಾಯಚೂರು ಎಲ್ರಿ ತೆಲಂಗಾಣ ರಾಜ್ಯದೊಂದಿಗೆ. ನೆಕ್ಸ್ಟ್ ರಾಯಚೂರು ಆಮ್ಯಾಗ ಕೊಪ್ಪಳ ಬರೋದಿಲ್ರಿ. ನಮ್ಗೆ ಅನಿಸ್ತದ ಅಂದ್ರೆ ರಾಯಚೂರು ದಕ್ಷಿಣ ಭಾಗಕ್ಕೆ ಕೊಪ್ಪಳ ಐತೆ ಅಂತ ಅನಿಸ್ತದ. ಬಟ್ ಏನಾಗ್ತದಪ್ಪ ಅಂದ್ರೆ ಅದು ಕೂಡಂಗಿಲ್ಲ. ಯಾಕಂದ್ರೆ ಈಚೆ ಕಡೆ ಏನಪ್ಪ ಅಂದ್ರೆ ಮೇಲ್ಗಡೆ ಬಳ್ಳಾರಿ ಬರ್ತದೆ. ಸೊ ರಾಯಚೂರು, ಬಳ್ಳಾರಿ, ಆಮ್ಯಾಗ ಚಿತ್ರದುರ್ಗ, ನೆಕ್ಸ್ಟ್ ರೀ ಚಿತ್ರದುರ್ಗ, ಬಳ್ಳಾರಿ, ಯಾವುದು ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಆಮ್ಯಾಗ ಚಿಕ್ಕಬಳ್ಳಾಪುರ, ಕೋಲಾರ, ಇವು 6 ಜಿಲ್ಲೆಗಳು ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥವು. ಹೌದ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಸ್ವಲ್ಪ ನೀವು ಹಂಗೆ ಅದನ್ನು ಅದೇ ರೀತಿ ನೀವು ರೆಡಿ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ನೋಡ್ರಿ 6 ಜಿಲ್ಲೆಗಳು ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡಿದ್ದಾವೆ. ಹಾಗಾದ್ರೆ ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳು ಒಂದು ಕೋಲಾರ, ಬೆಂಗಳೂರು, ರಾಮನಗರ, ನೆಕ್ಸ್ಟ್ ಯಾವ್ದ್ರಿ ಚಾಮರಾಜನಗರ. ಕೋಲಾರ ಜಿಲ್ಲೆಯು ಗಡಿ ಹಂಚ್ಕೊಂಡೈತ್ರಿ. ಆಮ್ಯಾಗ ಬೆಂಗಳೂರು, ರಾಮನಗರ, ಚಾಮರಾಜನಗರ ಈ 4 ಜಿಲ್ಲೆಗಳು ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಇನ್ನು ಲಾಸ್ಟ್ ಒಂದು ಕೇರಳ ಐತೆ ನೋಡ್ರಿ. ಕೇರಳದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಯಾವಪ್ಪ ಅಂದ್ರೆ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಒಂದು ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ. ಕೇರಳದೊಂದಿಗೆ ನೋಡ್ರಿ
ಒಮ್ಮೆ ಕನ್ಫ್ಯೂಸ್. ತಮಿಳುನಾಡದೊಂದಿಗೂ ಚಾಮರಾಜನಗರ ಗಡಿ ಹಂಚ್ಕೊಂಡೈತ್ರಿ, ನಂತರ ಕೇರಳ ರಾಜ್ಯದೊಂದಿಗೂ ಚಾಮರಾಜನಗರ ಗಡಿ ಹಂಚ್ಕೊಂಡೈತಿ. ಹಿಂಗೂ ಅದಕ್ಕೆ ಮ್ಯಾಪ್ದಾಗ ನೀವು ನೋಡಿರಿ ಅಂದ್ರೆ ಕರೆಕ್ಟಾಗಿ ಗೊತ್ತಾಗ್ತದ್ರಿ. ಅದು ಚಾಮರಾಜನಗರ, ಮೈಸೂರು, ಕೊಡಗು ಮತ್ತು ದಕ್ಷಿಣ ಕನ್ನಡ ಈ 4 ಜಿಲ್ಲೆಗಳು ಕೇರಳದೊಂದಿಗೆ ಗಡಿ ಹಂಚ್ಕೊಂಡವ. ಹಾಗಾದ್ರೆ ಅರಬ್ಬಿ ಸಮುದ್ರ ಅಂತ ಬರ್ತದ. ಅರಬ್ಬಿ ಸಮುದ್ರದೊಂದಿಗೆ ಏನಪ್ಪ ಅಂದ್ರೆ ಉಡುಪಿ ಅಂತ ಬರ್ದಾರ. ಉಡುಪಿ ರೀ, ಅದು ಏನ್ರಿ, ಇದು ಉಡುಪಿ ಅಂತ ನೋಡ್ತೀವಿ. ಯಾವ್ದ್ರಿ? ಉಡುಪಿ. ಉಡುಪಿ ಜಿಲ್ಲೆ ರೀ. ಯಾವ್ದ್ರಿ? ಉಡುಪಿ. ಒಂದು ನಿಮಿಷ. ಯಾವ್ದ್ರಿ? ಉಡುಪಿ. ಉಡುಪಿನೇ ನೋಡ್ರಿ. ಈ ಅರಬ್ಬಿ ಸಮುದ್ರದೊಂದಿಗೆ ಉಡುಪಿನೂ ಗಡಿ ಹಂಚ್ಕೊಂಡೈತ್ರಿ. ಆಮ್ಯಾಗ ದಕ್ಷಿಣ ಕನ್ನಡ. ಯಾವ ಕನ್ನಡ ರೀ? ದಕ್ಷಿಣ ಕನ್ನಡ. ನೆಕ್ಸ್ಟ್ ಯಾವ್ದ್ರಿ? ಉತ್ತರ ಕನ್ನಡ. ಉತ್ತರ ಕನ್ನಡ 3 ಜಿಲ್ಲೆಗಳು ಗಡಿ ಹಂಚ್ಕೊಂಡವ್ರಿ. ಅದ್ರ ಜೊತೆ ರೀ ಈ ಅರಬ್ಬಿ ಸಮುದ್ರದ ಜೊತೆಗೆ ಉಡುಪಿನೂ ಗಡಿ ಹಂಚ್ಕೊಂಡೈತಿ, ದಕ್ಷಿಣ ಕನ್ನಡನೂ ಗಡಿ ಹಂಚ್ಕೊಂಡೈತಿ, ಉತ್ತರ ಕನ್ನಡನೂ ಗಡಿ ಹಂಚ್ಕೊಂಡೈತಿ. ಕ್ವಶನ್ಸ್ ಭಾಳ ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕ್ರಿ. ಹೆಂಗಂತಂದ್ರೆ ಇದನ್ನು ಕೇಳ್ತಾನ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಕೇವಲ ಜಲಗಡಿಯನ್ನು ಹೊಂದಿದೆ? ಹಿಂಗೆ ಕೊಟ್ಟಪ್ಪ ಅಂದ್ರೆ ಉಡುಪಿ ಒಂದರಿ. ಈ ಉಡುಪಿ ಯಾವುದೇ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿಲ್ಲ, ಕೇವಲ ಅರಬ್ಬಿ ಸಮುದ್ರದೊಂದಿಗೆ ಮಾತ್ರ ಗಡಿ ಹಂಚ್ಕೊಂಡೈತಿ. ಅಥವಾ ನಿಮ್ಗೆ ಹಿಂಗೂ ಕೇಳ್ಬೋದು, ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳು, ಕರ್ನಾಟಕದ ಯಾವ ಜಿಲ್ಲೆಗಳು ಜಲಗಡಿ ಮತ್ತು ಭೂಗಡಿ ಹಂಚಿಕೊಂಡಿವೆ? ಜಲಗಡಿನೂ ಹಂಚ್ಕೊಂಡಾವು, ಭೂಗಡಿ ಹಂಚ್ಕೊಂಡಾವು. ಈ ಉತ್ತರ ಕನ್ನಡ ಜಿಲ್ಲೆ ಐತಿಲ್ರಿ, ಇದು ಜಲಗಡಿನೂ ಒಂದೈತ್ರಿ, ಭೂಗಡಿನೂ ಒಂದೈತಿ. ಹೌದಲ್ರಿ? ಯಾಕಂತಂದ್ರೆ ಗೋವಾ ರಾಜ್ಯ ಬರ್ತದಲ್ಲ, ಗೋವಾ ರಾಜ್ಯದೊಂದಿಗೆ ಭೂಗಡಿ ಹಂಚ್ಕೊಂಡೈತ್ರಿ. ಆದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಅರಬ್ಬಿ ಸಮುದ್ರದೊಂದಿಗೆ ಜಲಗಡಿ ಹೊಂದೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಏನಪ್ಪ ಅಂದ್ರೆ ಕೇರಳ ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ಭೂಗಡಿ ಹೊಂದೈತಿ ಮತ್ತು ಅರಬ್ಬಿ ಸಮುದ್ರದೊಂದಿಗೆ ಜಲಗಡಿ ಹೊಂದೈತಿ. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಲಗಡಿ ಭೂಗಡಿ ಎರಡನ್ನೂ ಹಂಚಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯು ಕೇವಲ ಜಲಗಡಿಯನ್ನು ಮಾತ್ರ ಹಂಚಿಕೊಂಡಿದೆ. ಹಿಂಗೂ ನಾವು ಏನಪ್ಪ ಅಂದ್ರೆ ಕರೆಕ್ಟಾಗಿ ಅದನ್ನು ನೋಡಿ ನೀವೇನಪ್ಪ ಅಂದ್ರೆ ತಿಳ್ಕೊಳ್ಬೇಕು. ಈ ರೀತಿ ಕೇಳ್ತಕ್ಕಂಥ ಸಾಧ್ಯತೆಗಳು ಏನಪ್ಪ ಅಂದ್ರೆ ಇರ್ತಾವ. ಓಕೆ, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್, ಕರ್ನಾಟಕದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರುವ ರಾಜ್ಯ ಯಾವುದು ಅಂತ ಕೇಳ. ಕರ್ನಾಟಕದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಯಾವತ್ತಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ. ಯಾಕಂದ್ರೆ ನೋಡ್ರಿ, ಇಲ್ಲಿ ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ 6 ಜಿಲ್ಲೆದೊಂದಿಗೆ ಆಂಧ್ರ ಪ್ರದೇಶ ಗಡಿ ಹಂಚ್ಕೊಂಡೈತ್ರಿ. ಅತಿ ಹೆಚ್ಚು ಯಾವ ರಾಜ್ಯವು ಕರ್ನಾಟಕದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಅದರ ಜೊತೆಗೆ ಏನಪ್ಪ ಅಂದ್ರೆ ಕರ್ನಾಟಕದೊಂದಿಗೆ ಅತಿ ಕಡಿಮೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕದೊಂದಿಗೆ ಅತಿ ಕಡಿಮೆ ಗಡಿ ಅತಿ ಹೆಚ್ಚು ಆಂಧ್ರ, ಅತಿ ಕಡಿಮೆ ಯಾವಪ್ಪ ಅಂದ್ರೆ ಗೋವಾ ಅಂತೇಳಿ, ಗೋವಾ ರಾಜ್ಯ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಕರೆಕ್ಟ್ ಬರೋದು ನೋಡ್ರಿ, ದಕ್ಷಿಣ ಕನ್ನಡ ಆಮ್ಯಾಗ ಉತ್ತರ ಕನ್ನಡ ಈ 2 ಜಿಲ್ಲೆಗಳು ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹಂಚಿಕೊಂಡಿವೆ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಜಲಗಡಿಯನ್ನು ಹಂಚಿಕೊಂಡ ಏಕೈಕ ಜಿಲ್ಲೆ ಎಂದರೆ ಉಡುಪಿ. ಕರೆಕ್ಟ್ ರೀ? ಕರ್ನಾಟಕದಲ್ಲಿ ಜಲಗಡಿ ಹಂಚಿಕೊಂಡ ಏಕೈಕ ಜಿಲ್ಲೆ ಅಂತಂದ್ರೆ ಉಡುಪಿ. ಇನ್ನು ಜಲಗಡಿ ಮತ್ತು ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳಂದ್ರೆ ಒಂದು ದಕ್ಷಿಣ ಕನ್ನಡ, ಇನ್ನೊಂದು ಉತ್ತರ ಕನ್ನಡ. ಈ 2 ಜಿಲ್ಲೆಗಳು ಏನಪ್ಪ ಅಂದ್ರೆ ಎರಡನ್ನೂ ಹಂಚಿಕೊಂಡಿದ್ದಾವೆ. ನೆಕ್ಸ್ಟ್ ನೋಡ್ರಿ, ಕೆಲವೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳದಾವ್ರಿ. ವಿಶೇಷ ಅಂಶಗಳು ಯಾವಪ್ಪ ಅಂದ್ರೆ ನಾವಿಲ್ಲಿ ನೋಡ್ತೀವಿ, ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವಪ್ಪ ಅಂತಂದರೆ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವಪ್ಪ ಅಂದ್ರೆ 31 ಜಿಲ್ಲೆಗಳದಾವ. ಹೌದ್ರಿ? ನಾವು ಇದೇಗಾದ್ರೂ ಚರ್ಚೆ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವಪ್ಪ ಅಂದ್ರೆ 31 ಜಿಲ್ಲೆಗಳದಾವ. ಹಾಗಾದ್ರೆ ಕರ್ನಾಟಕದಲ್ಲಿ ತಾಲೂಕುಗಳ ಸಂಖ್ಯೆ ಎಷ್ಟೈತಿ ನೋಡ್ರಿ. ಪ್ರಸ್ತುತ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಇದ್ರ ಸ್ವಲ್ಪ ಡಾಟಾ ಏನಾದರೂ ಚೇಂಜ್ ಆಗ್ಬೋದು. ಒಂದೊಂದು ನಮ್ಗೆ ಗೊತ್ತಿದ್ದಂಗೆ 237 ಅಂತ ಹೇಳ್ತಾರೆ. ಬಟ್ 238 ನೆಟ್ದಾಗ ಸರ್ಚ್ ಮಾಡಿದಾಗ ಏನಪ್ಪ ಅಂದ್ರೆ 238 ತೋರಿಸ್ತದ. ಒಂದೊಂದು ಬುಕ್ನಾಗ ಏನು ಬರ್ತಾರೆ 237 ಅಂತ ಬರ್ದಾರ. ನಮ್ಗೆ ಗೊತ್ತಿರಲಿ, ಇದೇ ಕರೆಕ್ಟ್ ಅನಿಸ್ತದ. ಯಾವುದ್ರಿ? 238. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಸ್ತುತ ತಾಲೂಕುಗಳ ಸಂಖ್ಯೆ ಎಷ್ಟು ರೀ? 238 ಅಂತೇಳಿ ನಾವು ನೋಡ್ತೀವಿ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ನಗರಗಳ ಸಂಖ್ಯೆ ಎಷ್ಟು ಬಂದ್ರೆ 347 ನಗರಗಳದಾವ್ರಿ. ಕರ್ನಾಟಕದ ಹೋಬಳಿಗಳಂತ ನೋಡ್ತೀವಿ ರೀ. ಹೋಬಳಿಗಳು ಎಷ್ಟದ? ಹೋಬಳಿಗಳು ಎಷ್ಟದಪ್ಪ ಅಂದ್ರೆ 747 ಹೋಬಳಿಗಳು. ಹೋಬಳಿ ಅಂತಂದ್ರೆ ಹುಬ್ಬಳ್ಳಿ ಅಲ್ರಿ, ಮತ್ತು ಹೋಬಳಿಗಳಂತಂದ್ರೆ ಕೆಲವೊಂದಷ್ಟು ಗ್ರಾಮೀಣ ಪ್ರದೇಶ ಅಥವಾ ಹಳ್ಳಿಗಳನ್ನು ಸೇರಿಸಿ ಕೆಲಸ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಹೋಬಳಿ ಅಂತ ಮಾಡ್ಕೊಂಡಿರ್ತಾರೆ. ಹೆಂಗೆ ಕೆಲವೊಂದಷ್ಟು ಹಳ್ಳಿಗಳನ್ನು ಸೇರಿಸಿ ಹೆಂಗೆ ತಾಲೂಕುಗಳು ಇರ್ತಾವಲ್ರಿ, ಕೆಲವೊಂದಷ್ಟು ತಾಲೂಕುಗಳನ್ನು ಸೇರಿಸಿ ಹೆಂಗೆ ಜಿಲ್ಲೆಗಳಿರ್ತಾವಲ್ರಿ, ಆ ರೀತಿ ಏನಪ್ಪ ಅಂತಂದ್ರೆ ಕೆಲವೊಂದಷ್ಟು ಹಳ್ಳಿಗಳನ್ನು ಸೇರಿಸ್ಕೊಂಡು ಏನು ಮಾಡಿರ್ತಾರಪ್ಪ ಅಂದ್ರೆ ಒಂದು ಹೋಬಳಿ ಅಂತ ಮಾಡಿರ್ತಾರೆ. ಹಂಗಾದ್ರೆ ಅಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಹೋಬಳಿಗಳ ಸಂಖ್ಯೆ ಎಷ್ಟೈತಪ್ಪ ಅಂದ್ರೆ ನಾವಿಲ್ಲಿ 747 ಅಂತೇಳಿ ನೋಡ್ತೀವಿ. ಇನ್ನು ನೆಕ್ಸ್ಟ್, ಕರ್ನಾಟಕದಲ್ಲಿ ಪ್ರಸ್ತುತ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಎಷ್ಟದಾವೆ? ಕರ್ನಾಟಕದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಎಷ್ಟದಾವಪ್ಪ ಅಂದರೆ 6018. ಎಷ್ಟು ರೀ? ಗ್ರಾಮ ಪಂಚಾಯಿತಿಗಳು 6018 ಗ್ರಾಮ ಪಂಚಾಯಿತಿಗಳು. ಪಟ್ಟಣ ಪಂಚಾಯಿತಿಗಳು ಎಷ್ಟು
ಎಷ್ಟದಾವ? ಪಟ್ಟಣ ಪಂಚಾಯಿತಿಗಳು 91 ಪಟ್ಟಣ ಪಂಚಾಯಿತಿಗಳು ಅನ್ನ. ನೆಕ್ಸ್ಟ್ ಗ್ರಾಮೀಣ ಅಥವಾ ಗ್ರಾಮೀಣ ಪ್ರದೇಶಗಳು ಅಥವಾ ಹಳ್ಳಿಗಳು ಅಂತ ನೋಡ್ತೀವಿ. ಗ್ರಾಮೀಣ ಅಥವಾ ಹಳ್ಳಿಗಳು ಎಷ್ಟದಾವಪ್ಪ ಅಂತಂದ್ರೆ ಇದು ನೋಡ್ರಿ ಸ್ವಲ್ಪ ಚೇಂಜ್ ಆಗೈತೆ ಡಾಟಾ. ಎಷ್ಟದಾವಪ್ಪ ಅಂದ್ರೆ 29,743 ಹಳ್ಳಿಗಳದಾವ. ಎಷ್ಟ್ರಿ? 29,743 ಹಳ್ಳಿಗಳದಾವ. ಈ 29,347 ಹಳ್ಳಿಗಳಲ್ಲಿ 1945 ಹಳ್ಳಿಗಳಲ್ಲಿ 1947 ಹಳ್ಳಿಗಳಲ್ಲಿ ಜನವಸತಿ ರಹಿತ ಹಳ್ಳಿಗಳು ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಒಟ್ಟು ಟೋಟಲ್ ಹಳ್ಳಿಗಳ ಗ್ರಾಮೀಣ ಪ್ರದೇಶಗಳ ಸಂಖ್ಯೆ ಅಷ್ಟೇ 29,743 ಅದಾವ್ರಿ. ಅದ್ರೊಳಗೆ 1947 ಹಳ್ಳಿಗಳು ಜನವಸತಿ ರಹಿತ ಹಳ್ಳಿಗಳದಾವ. ಅಂದ್ರೆ ಜನರು ಏನಪ್ಪ ಅಂದ್ರೆ ಅಲ್ಲಿ ವಾಸವಾಗಿರಲ್ಲ, ಅದಕ್ಕೆ ಜನವಸತಿ ರಹಿತ ಹಳ್ಳಿಗಳು ಎಷ್ಟದಪ್ಪ ಅಂದ್ರೆ 1940 ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಶೈಕ್ಷಣಿಕ ಜಿಲ್ಲೆಗಳಂತ ನೋಡ್ತೀವಿ. ಶೈಕ್ಷಣಿಕ ಜಿಲ್ಲೆಗಳು ಎಷ್ಟಾವ್ರಿ? 34 ಶೈಕ್ಷಣಿಕ ಜಿಲ್ಲೆಗಳದಾವೆ. ಶೈಕ್ಷಣಿಕ ಜಿಲ್ಲೆಗಳು ಎಷ್ಟಾವ್ರಿ? 34 ಶೈಕ್ಷಣಿಕ ಜಿಲ್ಲೆಗಳು ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಎಷ್ಟು ಜಿಲ್ಲೆಗಳದಾವ್ರಿ? 34 ಶೈಕ್ಷಣಿಕ ಟೋಟಲ್ ಜಿಲ್ಲೆಗಳು ಎಷ್ಟು? 31 ಅದಾವ್ರಿ. ಟೋಟಲ್ ಜಿಲ್ಲೆಗಳು ಎಷ್ಟು ರೀ? 31 ಜಿಲ್ಲೆಗಳು. ಬಟ್ ಶೈಕ್ಷಣಿಕ ಜಿಲ್ಲೆಗಳು ಎಷ್ಟು? 34 ಶೈಕ್ಷಣಿಕ ಜಿಲ್ಲೆಗಳಿದಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಬೆಳಗಾವಿ ಅಂತಕ್ಕಂಥ ಒಂದು ಜಿಲ್ಲೆ ಐತ್ರಿ. ಬೆಳಗಾವಿ ಜಿಲ್ಲೆಯೊಳಗೆ ಚಿಕ್ಕೋಡಿ ಅಂತಕ್ಕಂಥದ್ದು ಒಂದು ಶೈಕ್ಷಣಿಕ ಜಿಲ್ಲೆ. ಹಿಂಗೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಶೈಕ್ಷಣಿಕ ಜಿಲ್ಲೆಗಳಿದಾವೆ? 34 ಶೈಕ್ಷಣಿಕ ಜಿಲ್ಲೆಗಳಿದಾವೆ. ಇನ್ನು ಅನುಸೂಚಿತ ಪ್ರದೇಶಗಳಂತ ನೋಡ್ತೀವಿ. ಅನುಸೂಚಿತ ಪ್ರದೇಶಗಳು ಎಷ್ಟದಾವ್ರಿ? 4 ಅನುಸೂಚಿತ ಪ್ರದೇಶಗಳದಾವ. ಒಂದು ಗೋಕಾಕ, ಇನ್ನೊಂದು ಕುದುರೆಮುಖ, ಆಮ್ಯಾಗ ಶಾಬಾದಿ, ಇನ್ನೊಂದು ಭೀಮರಾಯನಗುಡಿ ಅಂತೇಳಿ. ಭೀಮರಾಯನಗುಡಿ, ಶಾಬಾದಿ, ಗೋಕಾಕು, ಕುದುರೆಮುಖ. ಒಟ್ಟು ಕರ್ನಾಟಕದಲ್ಲಿ 4 ಅನುಸೂಚಿತ ಪ್ರದೇಶಗಳು ಇರುವುದನ್ನು ನಾವು ಇಲ್ಲಿ ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ಮಹಾನಗರ ಪಾಲಿಕೆಗಳಂತ ನೋಡ್ತೀವಿ. ಒಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಗಳು ಎಷ್ಟು? 11 ಮಹಾನಗರ ಪಾಲಿಕೆಗಳದಾವ. ಎಷ್ಟು ಮಹಾನಗರ ಪಾಲಿಕೆಗಳದಾವ್ರಿ? 11 ಮಹಾನಗರ ಪಾಲಿಕೆಗಳದಾವ. ಆ 11 ಮಹಾನಗರ ಪಾಲಿಕೆಗಳಲ್ಲಿ 11 ಮಹಾನಗರ ಪಾಲಿಕೆ ಇದಾವ್ರಿ. ಈ 11 ಮಹಾನಗರ ಪಾಲಿಕೆಗಳಲ್ಲಿ 10 ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಐತಿ. ಅದಕ್ಕೆ 10+1 ಅಂತೇಳಿ ಟೋಟಲ್ ಎಷ್ಟೇ 11 ಅದಾವ್ರಿ. ಅದು ಯಾವ ಅಂದ್ರೆ ಇಲ್ಲಿ ಮುಂದಿನ ಸ್ಲೈಡ್ದಾಗ ಯಾವ ಅದಾವ. ಇನ್ನು ಕಂದಾಯ ವಿಭಾಗಗಳು ಎಷ್ಟು ಅದಾವ್ರಿ? ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಟ್ಟು ಎಷ್ಟು ರೀ? 31 ಜಿಲ್ಲೆಗಳದಾವ್ರಿ. ಆ 31 ಜಿಲ್ಲೆಗಳನ್ನ ಆಡಳಿತದ ದೃಷ್ಟಿ ಇಟ್ಕೊಂಡು ಏನು ಮಾಡಿದಾರಪ್ಪ ಅಂದ್ರೆ ಕಂದಾಯ ವಿಭಾಗಗಳಿಗೆ ವಿಂಗಡಣೆ ಮಾಡಿದಾರ. ಒಟ್ಟು ಕಂದಾಯ ವಿಭಾಗ ಎಷ್ಟು ರೀ? ಒಟ್ಟು 4 ಕಂದಾಯ ವಿಭಾಗಗಳದಾವ. ಒಂದು ಬೆಂಗಳೂರು ಕಂದಾಯ ವಿಭಾಗ, ಮೈಸೂರು ಕಂದಾಯ ವಿಭಾಗ, ಬೆಳಗಾವಿ ಕಂದಾಯ ವಿಭಾಗ, ಇನ್ನೊಂದು ಕಲಬುರಗಿ ಕಂದಾಯ ವಿಭಾಗ ಅಂತೇಳಿ ಟೋಟಲ್ 4 ಕಂದಾಯ ವಿಭಾಗಗಳದಾವ. ಅವು ಯಾವನ್ನ ಇಲ್ಲಿ ನಂತರ ಏನಪ್ಪ ಅಂದ್ರೆ ಸ್ಲೈಡ್ದಾಗ ಅದಾವ, ಅವನ್ನ ಚರ್ಚೆ ಮಾಡೋಣ್ರಿ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಥವಾ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು. ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ವಿ, ಈಗ ಅದನ್ನ ಹೈದರಾಬಾದ್ ಕರ್ನಾಟಕವನ್ನು ತೆಗೆದು ಏನು ಮಾಡಿದಾರೆ? ಕಲ್ಯಾಣ ಕರ್ನಾಟಕ ಅಂತ ಮಾಡಿದಾರ. ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಟ್ಟು ಜಿಲ್ಲೆಗಳು ಎಷ್ಟು ಅದಾವಪ್ಪ ಅಂದ್ರೆ ಈ 7 ಜಿಲ್ಲೆಗಳದಾವ. ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ ಸಪ್ರೇಟ್ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಂತ ಮಾಡಿದ್ದಾರೆ. ಯಾಕಂದ್ರೆ ಮಾಡಿದಾರಪ್ಪ ಅಂದ್ರೆ ಅವ ಸ್ವಲ್ಪ ಶೈಕ್ಷಣಿಕವಾಗಿ ಒಟ್ಟು ಕೆಲವೊಂದಷ್ಟು ರಂಗಗಳಲ್ಲಿ ಏನಪ್ಪ ಅಂದ್ರೆ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಾಗಿರುವುದರಿಂದ ಏನಪ್ಪ ಅಂದ್ರೆ ಅವುಗಳಿಗೆ ಸೌಲಭ್ಯಗಳನ್ನ ಒದಗಿಸಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಮಾಡುವ ಉದ್ದೇಶ ಬಂದ ಇವುಗಳನ್ನ ಕಲ್ಯಾಣ ಕರ್ನಾಟಕದ ರಾಜ್ಯಗಳಂತೇಳಿ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್. ಕೇಂದ್ರ ಸರ್ಕಾರದಿಂದ ವಿಶೇಷ ಸ್ಥಾನಮಾನ ಪಡೆದ ಕರ್ನಾಟಕದ ಜಿಲ್ಲೆಗಳಂತೇಳಿ ಕೇಂದ್ರ ಸರ್ಕಾರ ನೋಡ್ರಿ. ಒಟ್ಟು ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಷ್ಟು ರಾಜ್ಯಗಳು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ವಿಶೇಷ ಸ್ಥಾನಮಾನ ಪಡ್ಕೊಂಡಿದ್ದಾವ್ರಿ. ಆ ವಿಶೇಷ ಸ್ಥಾನಮಾನ ಪಡೆದುಕೊಂಡಿರ್ತಕ್ಕಂಥ ರಾಜ್ಯಗಳಲ್ಲಿಯೂ ಸಹ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕವು ಒಂದಂತ ನೋಡ್ತೀವಿ ನಾವು. ಯಾವಾಗ ಇದೇ ಹಿಂದಿನ ಸ್ಲೈಡ್ದಾಗ ನೋಡ್ತೀವಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು 7 ಅದಾವಲ್ರಿ. ಆ 7 ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ವಿಶೇಷ ಸ್ಥಾನಮಾನ ಪಡೆದಿರ್ತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥ ವಿಶೇಷ ಸ್ಥಾನಮಾನ ಅಂತ ನೋಡ್ತೀವಿ. ಯಾವ ವಿಧಿಯ ಪ್ರಕಾರ ಕರ್ನಾಟಕಕ್ಕೆ ಇಲ್ಲಿ ಏನು ಮಾಡ್ತಾರೆ? ವಿಶೇಷ ಸ್ಥಾನಮಾನವನ್ನು ಕೊಡ್ತಾರ. ಯಾವ ಒಂದು ವಿಧಿಯ ಮೂಲಕ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆಪ್ಪ ಅಂದ್ರೆ 371J ಅಂತ ನೋಡ್ತೀವಿ. ಯಾವ್ದ್ರಿ? 371J ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುತ್ತೆ. ಹಾಗಾದ್ರೆ ಅದು ಎಷ್ಟನೇ ತಿದ್ದುಪಡಿ ಅಂತ ಕೇಳಿದಪ್ಪ ಅಂದ್ರೆ 98ನೇ ತಿದ್ದುಪಡಿ ಅಂತ ನೋಡ್ತೀವಿ. ಯಾವ ವರ್ಷಪ್ಪ ಅಂದ್ರೆ 2012 98ನೇ ತಿದ್ದುಪಡಿ 371J ವಿಧಿ ಪ್ರಕಾರ ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ಇದು ಏನು ಮಾಡಿದಾರೆ? ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಿದ್ದಾರೆ. ಹಾಗಾದ್ರೆ ಆ ವಿಶೇಷ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಜಿಲ್ಲೆಗಳು ಯಾವ್ಯಾವು? ವಿಶೇಷ ಸ್ಥಾನಮಾನ ಪಡೆದಿರತಕ್ಕಂಥ ಜಿಲ್ಲೆಗಳು ಒಂದು ಯಾವ್ದ್ರಿ? ಬೀದರ್ ಅಂತ ನೋಡ್ತೀವಿ. 2ನೇದು ಕಲಬುರಗಿ, 3 ಯಾವಪ್ಪ ಅಂದ್ರೆ ರಾಯಚೂರು, 4ನೇದು ಯಾವಪ್ಪ ಅಂದ್ರೆ ಯಾದಗಿರಿ, 3 ಯಾವಪ್ಪ ಅಂದ್ರೆ ಕೊಪ್ಪಳ, 4ನೇದು ಯಾವಪ್ಪ ಅಂದ್ರೆ ಬಳ್ಳಾರಿ. ನೆಕ್ಸ್ಟ್ ನೋಡ್ರಿ, ಬೀದರು, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಈ 6 ಜಿಲ್ಲೆಗಳದಾವಲ್ರಿ. ನೆಕ್ಸ್ಟ್ ವಿಜಯನಗರ ಒಂದವ್ರು. ಯಾವ್ದ್ರಿ? ವಿಜಯನಗರ ಅಂತೇಳಿ ಇದ್ರೊಳಗೆ ವಿಜಯನಗರ ಇಲ್ಲ ನೆಕ್ಸ್ಟ್ ಸ್ಲೈಡ್ದಾಗ ಇರ್ಬೇಕದ ನೋಡ್ರಿ. ಇಲ್ಲಿ ಸ್ವಲ್ಪ ಇಲ್ಲಿ ಅದನ್ನು ಬರೆದು ಬಿಡ್ತೇನೆ ರೀ.
ಒಟ್ಟು ಟೋಟಲ್ ಎಷ್ಟು ರೀ 7 ಜಿಲ್ಲೆಗಳು. ಇನ್ನೊಂದು ಯಾವತ್ತಪ್ಪ ಅಂದ್ರೆ ವಿಜಯನಗರ ಅಂತ ನೋಡ್ತೀವಿ. ಯಾವ ನಗರ ರೀ? ವಿಜಯನಗರ. ಈ ವಿಜಯನಗರ ಏನಪ್ಪ ಅಂದ್ರೆ ಇದೇ ನಾವು ಚರ್ಚೆ ಎಲ್ಲ ಮಾಡಿದ್ವಲ್ರಿ, ಬಳ್ಳಾರಿ ಜಿಲ್ಲೆಯಿಂದ ಹೊಡೆದು ವಿಜಯನಗರ ರಚನೆ ಆಗೈತೆ ಅಂತೇಳಿ. ಆ ವಿಜಯನಗರ ಮತ್ತು ತಗೋಬಾರ್ದ್ರಿ ಬಳ್ಳಾರಿ ಅಂತೇಳಿ. ವಿಜಯನಗರ ಅದನ್ನ ಜಿಲ್ಲೆಯನ್ನ ಬಳ್ಳಾರಿಯಿಂದ ಹೊಡೆದ್ರೆ ಏನು ರಚನೆ ಮಾಡೋದು ಅದು ಸಹ ಏನಪ್ಪ ಅಂದ್ರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಅಂತ ತಿಳ್ಕೊಬೇಕ್ರಿ. ಬೀದರು, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ ಮೊದಲ 6 ಇದ್ದು. ಬಟ್ ಈಗ ಏನಪ್ಪ ಅಂದ್ರೆ ಬಳ್ಳಾರಿಯಿಂದ ಹೊಡೆದು ವಿಜಯನಗರ ಒಂದು ಆಯಿತು, ಅದನ್ನ ನಾವು ಏನಪ್ಪ ಅಂದ್ರೆ ಇಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋಕೆ ಟೋಟಲ್ 7 ಜಿಲ್ಲೆಗಳು ಅಂತೇಳಿ ನಾವಿಲ್ಲೇ ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕರ್ನಾಟಕದ ಕಂದಾಯ ವಿಭಾಗಗಳಂತ ಬರ್ತಾವೆ. ನಾವು ಇದೀಗ ಇಲ್ಲಿ ಹಿಂದಿನ ಒಂದು ಸ್ಲೈಡ್ದೊಳಗೆ ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಏನಂತ ಹೇಳ್ರಿ, ಕೆಲವೊಂದಷ್ಟು ವಿಶೇಷ ಅಂಶಗಳು ನೋಡಿದೀವಲ್ರಿ, ಅದ್ರೊಳಗೆ ಇದೊಂದಿತ್ತು. ಏನಪ್ಪ ಅಂದ್ರೆ ಕರ್ನಾಟಕವನ್ನು ಕಂದಾಯ ಆಡಳಿತ ದೃಷ್ಟಿಯಿಂದ ಕಂದಾಯ ವಿಭಾಗಗಳಿಗೆ ವಿಂಗಡಣೆ ಮಾಡಿದಾರೆ. ಒಟ್ಟು ಎಷ್ಟು ಕಂದಾಯ ವಿಭಾಗಗಳದಪ್ಪ ಅಂದ್ರೆ 4 ಕಂದಾಯ ವಿಭಾಗಗಳದಾವ. ಆ 4 ಕಂದಾಯ ವಿಭಾಗಗಳು ಒಂದನೇದು ಯಾವುದಪ್ಪ ಅಂತಂದ್ರೆ ಬೆಂಗಳೂರು ಕಂದಾಯ ವಿಭಾಗ. ಈ ಬೆಂಗಳೂರು ಕಂದಾಯ ವಿಭಾಗದಾಗ ಎಷ್ಟು ಜಿಲ್ಲೆಗಳದಪ್ಪ ಅಂದ್ರೆ 9 ಜಿಲ್ಲೆಗಳದಾವ್ರಿ. ನೋಡ್ರಿ, ಅತ್ಯಂತ ದೊಡ್ಡದಾದ ಕಂದಾಯ ವಿಭಾಗ ಯಾವುದಪ್ಪ ಅಂದ್ರೆ ಬೆಂಗಳೂರು ಕಂದಾಯ ವಿಭಾಗ ಅಂತ ನೋಡ್ತೀವಿ. ಯಾಕಂದ್ರೆ ಇದ್ರೊಳಗೆ ಎಷ್ಟು ಜಿಲ್ಲೆಗಳದಾವ್ರಿ? 9 ಜಿಲ್ಲೆಗಳದಾವ. ಆ 9 ಜಿಲ್ಲೆಗಳು ಯಾವ್ದ್ರಿ? ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ. ಈ ದಾವಣಗೆರೆ ಟೋಟಲ್ ಎಷ್ಟು ಕಂದಾಯ ವಿಭಾಗ ಅದಾವಪ್ಪ ಅಂದ್ರೆ 9 ಕಂದಾಯ ವಿಭಾಗ ಅದಾವ. ಸ್ವಲ್ಪ ನೋಡ್ರಿ, ಇಲ್ಲಿ ದಾವಣಗೆರೆಯನ್ನು ಏನಪ್ಪ ಅಂದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರಪ್ಪ ಅಂದ್ರೆ ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೀತಾರೆ? ಕೊಯಮತ್ತೂರನ್ನ ದಕ್ಷಿಣ ಭಾರತ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಇನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೀತಾರಪ್ಪ ಅಂದ್ರೆ ಗುಜರಾತ್ ರಾಜ್ಯದ ಅಹಮದಾಬಾದ್. ನೋಡ್ರಿ, ಮೊದಲ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಈ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತಿದ್ರಿ. ಬಟ್ ಈಗ ಏನಪ್ಪ ಅಂದ್ರೆ ಚೇಂಜ್ ಆಗಿ ಏನಾಗಿತ್ತಪ್ಪ, ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಯಾವುದನ್ನು ಕರೀತಾರೆ ಅಂದರೆ ಗುಜರಾತ್ ರಾಜ್ಯದ ಅಹಮದಾಬಾದನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಪೂರ್ವದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಕಾನ್ಪುರನ್ನ ಪೂರ್ವದ ಮ್ಯಾಂಚೆಸ್ಟರ್ ಅಂತ ಕರೆದ್ರ. ಉತ್ತರದ ಮ್ಯಾಂಚೆಸ್ಟರನ್ನ ಉತ್ತರ ಪ್ರದೇಶದ ಕಾನ್ಪುರನ್ನ ಉತ್ತರದ ಮ್ಯಾಂಚೆಸ್ಟರ್ ಅಂತ ಕರೆದ್ರ. ಇನ್ನು ಪೂರ್ವದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾವನ್ನ ಪೂರ್ವದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಸೇಮ್ ಹಂಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನ ದಾವಣಗೆರೆಯನ್ನು ಕರೀತಾರೆ. ಈ 9 ಜಿಲ್ಲೆಗಳು ಏನಪ್ಪ ಅಂದ್ರೆ ಈ 9 ಜಿಲ್ಲೆಗಳು ಬೆಂಗಳೂರು ಕಂದಾಯ ಯಾವ್ರಿ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು. ನೆಕ್ಸ್ಟ್ ಎರಡನೇದು ನೋಡ್ರಿ, ಇನ್ನು ಮೈಸೂರು ಕಂದಾಯ ವಿಭಾಗ ಅಂತ ಐತಿ. ಯಾವ ಕಂದಾಯ ವಿಭಾಗ? ಮೈಸೂರು ಕಂದಾಯ ವಿಭಾಗ. ಈ ಮೈಸೂರು ಕಂದಾಯ ವಿಭಾಗ ಇರ್ತಕ್ಕಂಥ ಜಿಲ್ಲೆಗಳು ಎಷ್ಟಾದ್ರು? 8 ಜಿಲ್ಲೆಗಳದಾವ. ಆ 8 ಜಿಲ್ಲೆಗಳು ಒಂದು ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಚಿಕ್ಕಮಗಳೂರು. ಈ 8 ಜಿಲ್ಲೆಗಳು ಏನಪ್ಪ ಅಂದ್ರೆ ಮೈಸೂರು ಕಂದಾಯ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳಂತೇಳಿ ನಾವಿಲ್ಲಿ ನೋಡ್ತೀವಿ. ಟೋಟಲ್ ಇಲ್ಲಿ 8 ಆದವು ರೀ. ಇಲ್ಲಿ 9 + 8 17 ಜಿಲ್ಲೆಗಳಾದವು. ನೆಕ್ಸ್ಟ್ ನೋಡ್ರಿ, ಇನ್ನು ಬೆಳಗಾವಿ ಕಂದಾಯ ವಿಭಾಗ. ನಮ್ಮ ಬೆಳಗಾವಿ ಜಿಲ್ಲೆ ಐತಿಲ್ಲ, ಯಾವ ಕಂದಾಯ ವಿಭಾಗ ಐತಪ್ಪ ಅಂದ್ರೆ ಬೆಳಗಾವಿ ಕಂದಾಯ ವಿಭಾಗ ಅಂತ ನೋಡ್ತೀವಿ. ಅದನ್ನ ಬೆಳಗಾವಿ ಕಂದಾಯ ವಿಭಾಗ ಅಂತೇಳಿ ರಚನೆ ಮಾಡಿದ್ದಾರೆ. ಹಾಗಾದ್ರೆ ಬೆಳಗಾವಿ ಕಂದಾಯ ವಿಭಾಗದಾಗ ಎಷ್ಟು ಜಿಲ್ಲೆಗಳದಾವ್ರಿ? ಬೆಳಗಾವಿ ಕಂದಾಯ ವಿಭಾಗದಾಗ ಒಂದು ಬೆಳಗಾವಿ, ಉತ್ತರ ಕನ್ನಡ, ಹುಬ್ಬಳ್ಳಿ, ನೆಕ್ಸ್ಟ್ ಯಾವ್ದ್ರಿ ಧಾರವಾಡ, ನೆಕ್ಸ್ಟ್ ರೀ ಗದಗ, ಹಾವೇರಿ, ವಿಜಯಪುರ, ನೆಕ್ಸ್ಟ್ ಬಾಗಲಕೋಟೆ. ಹೌದ್ರಿ, ಟೋಟಲ್ ಎಷ್ಟು ಜಿಲ್ಲೆಗಳದಾವ್ರಿ? 8 ಜಿಲ್ಲೆಗಳು. ಬೆಳಗಾವಿ, ಉತ್ತರ ಕನ್ನಡ, ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ವಿಜಯಪುರ ಮತ್ತು ಬಾಗಲಕೋಟೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ 8 ಜಿಲ್ಲೆಗಳು 7 ಜಿಲ್ಲೆಗಳು ಏನಪ್ಪ ಅಂದ್ರೆ ಈ 7 ಜಿಲ್ಲೆಗಳು ಒಂದು ಬೆಳಗಾವಿ, ಉತ್ತರ ಕನ್ನಡ, ಹುಬ್ಬಳ್ಳಿ, ಧಾರವಾಡ, ಗದಗ, ನೆಕ್ಸ್ಟ್ ರೀ ಹಾವೇರಿ, ವಿಜಯಪುರ, ಬಾಗಲಕೋಟೆ. ಓಕೆ, ಗದಗ ಐತಿ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ನೆಕ್ಸ್ಟ್ ಹುಬ್ಬಳ್ಳಿ, ಉತ್ತರ ಕನ್ನಡ. ಒಟ್ಟು ಈ 8 ಜಿಲ್ಲೆಗಳಪ್ಪ ಅಂದ್ರೆ 8 ಜಿಲ್ಲೆಗಳಾಗಿದಾವೆ. ಇಲ್ಲಿ ಅವರು ತಪ್ಪು ಬರ್ದಾರ್ರಿ. ಸ್ವಲ್ಪ ನೋಟ್ಸ್ ರೆಡಿ ಮಾಡ್ಕೊಂಡು ಮುಂದೆ ಸ್ವಲ್ಪ ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಅಲ್ಲಿ 7 ಜಿಲ್ಲೆಗಳು ಬರ್ತಾವ. ಎಷ್ಟು ಜಿಲ್ಲೆಗಳು ಬರ್ತಾವ್ರಿ? 7 ಜಿಲ್ಲೆಗಳು ಬರ್ತಾವೆ. ಇಲ್ಲಿ 7 ಜಿಲ್ಲೆಗಳು ಬರ್ತಾವ್ರಿ. ಇದ್ರೊಳಗೆ ಅವ್ರು 8 ಮಾಡಿದ್ದಾರೆ. ಯಾಕೆ ಅದನ್ನು 8 ಮಾಡಿದಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಈ ಹುಬ್ಬಳ್ಳಿ ಧಾರವಾಡ ಏನೈತಲ್ರಿ, ಈ ಹುಬ್ಬಳ್ಳಿ ಧಾರವಾಡನ ಎರಡನ್ನೂ ಕೂಡಿಸ್ಬೇಕ್ರಿ. ಹುಬ್ಬಳ್ಳಿ ಧಾರವಾಡ ಸಪ್ರೇಟ್ ಜಿಲ್ಲೆಗಳಿಲ್ಲ. ಹುಬ್ಬಳ್ಳಿ ಧಾರವಾಡ ಅಂತ ಏನು ಮಾಡ್ತೀವಿ ಕರಿತೀವಿ? ಬೆಳಗಾವಿ, ಉತ್ತರ ಕನ್ನಡ, ಹುಬ್ಬಳ್ಳಿ ಧಾರವಾಡ, ಗದಗ, ಹಾವೇರಿ, ವಿಜಯಪುರ ಮತ್ತು ಬಾಗಲಕೋಟೆ ಅಂತ. ಟೋಟಲ್ ಎಷ್ಟು ಜಿಲ್ಲೆಗಳದಾವ್ರಿ? 7 ಅದಾವ. ಇವರು ಸ್ವಲ್ಪ ಏನಪ್ಪ ಅಂದ್ರೆ ಡಾಟಾ ಚೇಂಜ್ ಮಾಡಿದಾರ, ಇರಲಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಗುಲ್ಬರ್ಗ ಅಥವಾ ಕಲಬುರ್ಗಿ ಕಂದಾಯ ವಿಭಾಗ ಅಂತ ನೋಡ್ತೀವಿ. ಈ ಗುಲ್ಬರ್ಗ ಅಥವಾ ಕಲಬುರ್ಗಿ ಕಂದಾಯ ವಿಭಾಗದಾಗ ಎಷ್ಟು ಜಿಲ್ಲೆಗಳದಪ್ಪ ಅಂದ್ರೆ 7 ಜಿಲ್ಲೆಗಳು. ಮೊದಲ ಈ ವಿಜಯನಗರ ರಚನೆ ಆಗೋಕ್ಕಿಂತ ಪೂರ್ವದೊಳಗೆ ಎಷ್ಟು ಜಿಲ್ಲೆಗಳಿದ್ದು ರೀ? 6 ಜಿಲ್ಲೆಗಳಿದ್ದು. ಈಗ ಎಷ್ಟು ಅದಾವ್ರಿ?
7 ಜಿಲ್ಲೆಗಳದಾವ. ಆ 7 ಜಿಲ್ಲೆಗಳಪ್ಪ ಅಂದ್ರೆ ಒಂದು ಗುಲ್ಬರ್ಗ, ನೆಕ್ಸ್ಟ್ ಇನ್ನೊಂದು ಯಾವ್ದು ರೀ ಬೀದರು, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ. ಹೌದ್ರಿ, ಬಳ್ಳಾರಿ. ನೆಕ್ಸ್ಟ್ ಯಾದಗಿರಿ, ಬಳ್ಳಾರಿ, ಕಲಬುರ್ಗಿ, ಬೀದರು, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ವಿಜಯನಗರ. ಅಲ್ಲಿ 2 ತೊಗೊಂಡಿಲ್ರಿ ಅವ್ರು. ಯಾವ್ದ್ರಿ ಇನ್ನೊಂದು ಯಾವ್ದ್ರಿ ನೆಕ್ಸ್ಟ್ 7ನೇದನ್ನು ಸೇರಿಸ್ಬೇಕ್ರಿ. ಇಲ್ಲಿ ಟೋಟಲ್ 6 ಅದಾವ. ಇನ್ನೊಂದು ಯಾವ್ದ್ರಿ ವಿಜಯನಗರ. ಯಾವ ನಗರ ರೀ? ವಿಜಯನಗರ ಅಂತ ನೋಡ್ತೀವಿ. ಈ ವಿಜಯನಗರ ಏನಪ್ಪ ಅಂತಂದ್ರೆ ಈ ಕಲಬುರ್ಗಿ ಅಥವಾ ಗುಲ್ಬರ್ಗ ಕಂದಾಯ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು. ಹೌದ್ರಿ, ಇಲ್ಲಿ 6 ಅದಾವ. ಇಲ್ಲೊಂದು ಅದನ್ನು ಬರದಿಲ್ರಿ ಅವ್ರ. ಟೋಟಲ್ ಗುಲ್ಬರ್ಗ, ಬೀದರು, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ನೆಕ್ಸ್ಟ್ ವಿಜಯನಗರ. ಈ 7 ಜಿಲ್ಲೆಗಳು ಏನಪ್ಪ ಅಂದ್ರೆ ಕಲಬುರ್ಗಿ ಕಂದಾಯ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನಾವು ಇಲ್ಲಿ ಕರ್ನಾಟಕ ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಏನಂತ ಚರ್ಚೆ ಮಾಡಿದ್ವಿ ಮಾಡಿವಪ್ಪ ಅಂದ್ರೆ ಇಲ್ಲಿ ಮಹಾನಗರ ಪಾಲಿಕೆ, ವಿಶೇಷ ಅಂಶದಾಗ ಮಹಾನಗರ ಪಾಲಿಕೆ ಅಂತ ನೋಡಿದ್ವಿ. ಕರ್ನಾಟಕದಲ್ಲಿ 10+1 ಟೋಟಲ್ 11 ಮಹಾನಗರ ಪಾಲಿಕೆಗಳದಾವ. ಆ 11 ಮಹಾನಗರ ಪಾಲಿಕೆಯೊಳಗೆ ಯಾವ್ಯಾವ್ದ ನೋಡ್ರಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ನೋಡ್ತೀವಿ. ಇದನ್ನ BBMP ಅಂತ ಮಾಡ್ತಾರೆ ಕರೀತಾರೆ. ಏನಂತ ಕರೀತಾರೆ? BBMP ಅಂತೇಳಿ. ಮೈಸೂರು, ಮಂಗಳೂರು, ತುಮಕೂರು, ವಿಜಯಪುರ, ಶಿವಮೊಗ್ಗ, ಕಲಬುರ್ಗಿ ಅಥವಾ ಗುಲ್ಬರ್ಗ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಹುಬ್ಬಳ್ಳಿ ಮತ್ತು ಧಾರವಾಡದ ಪರದ ನೋಡ್ರಿ. ಹುಬ್ಬಳ್ಳಿ ಧಾರವಾಡ 2 ಅಂದಾರ. ಇದು ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ ಮತ್ತು ದಾವಣಗೆರೆ ಅಂತೇಳಿ ಇವೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಾವ್ದ್ರಿ ಮಹಾನಗರ ಪಾಲಿಕೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇದನ್ನು ನೀವು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೊಂದು ಕೋಡ್ ವರ್ಡ್ ಐತ್ರಿ. ಆ ಕೋಡ್ ವರ್ಡನ್ನ ಏನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ನೀವು ಅಬ್ಸರ್ವೇಷನ್ ಮಾಡ್ಬೇಕು. ಆಲ್ಮೋಸ್ಟ್ ಎಲ್ಲರೂ ನೆನಪು ಉಳಿತಾವ. ನೆನಪು ಉಳಿಯಪ್ಪ ಅಂದ್ರೆ ಮೈ ತುಂಬಿ ಸಿಗು ಬಹುಭೇದ ಅಂತೇಳಿ. ಮೈ ತುಂಬಿ ಸಿಗು ಬಹುಭೇದ ಅಂತೇಳಿ ನೀವೊಂದು ಕೋಡ್ ಮಾಡಿರಿ ಅಂತಂದ್ರೆ ಇದ್ರೊಳಗೆ ಅವೆಲ್ಲ ಬಂದು ಹೋಗ್ತಾವೆ ನೋಡ್ರಿ. ಇವೆಲ್ಲ ಏನಪ್ಪ ಅಂದ್ರೆ ಈ ಎಲ್ಲ ಮಹಾನಗರ ಪಾಲಿಕೆಗಳು ಏನಪ್ಪ ಅಂದ್ರೆ ಬಂದು ಹೋಗ್ತಾವ. ಸ್ವಲ್ಪ ಇಲ್ಲಿ ತಿದ್ದುಪಡಿ ಮಾಡ್ಕೋಬೇಕು. ಇದ್ರೊಳಗೆ ಏನು ತಿದ್ದುಪಡಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಸ್ವಲ್ಪ ನೋಡ್ರಿ, ಇಲ್ಲಿ ಐತಿ ನೋಡ್ರಿ. ಇದು 2 ಹುಬ್ಬಳ್ಳಿ ಧಾರವಾಡ ಅವು ಏನಪ್ಪ ಅಂದ್ರೆ ಒಂದೇ ಐತ್ರಿ. ಅದಕ್ಕೆ ಅವ್ರು 10 ಇದು ಮಾಡಿದ್ರೆ 11 ಮಾಡಿದಾರೆ. ಟೋಟಲ್ ಹುಬ್ಬಳ್ಳಿ ಧಾರವಾಡ ಅಂತಕ್ಕಂಥದ್ದು ಒಂದೇ ಐತ್ರಿ. ಅದಕ್ಕೆ ಟೋಟಲ್ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳ ಮಹಾನಗರ ಪಾಲಿಕೆಗಳದಪ್ಪ ಅಂದ್ರೆ 11 ಮಹಾನಗರ ಪಾಲಿಕೆಗಳು ಇರುವುದನ್ನು ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದ ಮೊದಲ ಮಹಾನಗರ ಪಾಲಿಕೆ ಯಾವತ್ತಪ್ಪ ಅಂದ್ರೆ ಹುಬ್ಬಳ್ಳಿ ಧಾರವಾಡ. ಕರ್ನಾಟಕದ ಮೊದಲ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ರೀ. ಇನ್ನು ಕರ್ನಾಟಕದ 11ನೇ ಮಹಾನಗರ ಪಾಲಿಕೆ ಅಂದ್ರೆ ವಿಜಯಪುರ. ಇದನ್ನ 2011 ಘೋಷಣೆ ಮಾಡಿದ್ದಾರೆ. ಎಷ್ಟ್ರಾಗ್ರಿ? 2011 ಎಷ್ಟ್ರಾಗ್ರಿ? 2011 ಇದನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಕರ್ನಾಟಕದ 11ನೇ ಮಹಾನಗರ ಪಾಲಿಕೆ ಇದನ್ನು ಯಾವಾಗ ಘೋಷಣೆ ಮಾಡಿ? 2011 ಕರ್ನಾಟಕದ 11ನೇ ಮಹಾನಗರ ಪಾಲಿಕೆ. ಕರ್ನಾಟಕದ ಮೊದಲ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಆ ಮಹಾನಗರ ಪಾಲಿಕೆಗಳ ಬಗ್ಗೆ ಗೊತ್ತಿರ್ಬೇಕ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕರ್ನಾಟಕದ ಸ್ವಲ್ಪ ಜನಸಾಂದ್ರತೆ ಅಂತ ಬರ್ತದ. ಕರ್ನಾಟಕ ಏನಪ್ಪ ಅಂದ್ರೆ ಕರ್ನಾಟಕದ ಟೋಟಲ್ ಜನಸಂಖ್ಯೆ ಎಷ್ಟೈತೆ ನೋಡ್ರಿ. ಕರ್ನಾಟಕದ ಟೋಟಲ್ ಜನಸಂಖ್ಯೆ ಎಷ್ಟೈತೆ ಅಂದ್ರೆ ಇಲ್ಲಿ ಐತೆ ನೋಡ್ರಿ 6,11,30,704 ಏನ್ರಿ 6,11,30,704 ಐತ್ರಿ. ಇದು ಯಾವುದರ ಒಂದು ಜನಗಣತಿ ಪ್ರಕಾರ ಅಂದ್ರೆ 2011 ಜನಗಣತಿ ಪ್ರಕಾರ ರೀ. ಯಾಕಂದ್ರೆ ಈ ಹೊಸದ 2021 ಜನಗಣತಿ ಬರಬೇಕಾಗಿತ್ತು. ಡ್ಯೂ ಟು ಕರೋನಾದ ಕಾರಣಾಂತರಗಳಿಂದ ಏನಪ್ಪ ಅಂದ್ರೆ ಇನ್ನೂ ಮಾಡಿಲ್ಲ. ಬಟ್ ನಮಗೆ ಇಲ್ಲಿ ವರದಿ ಪ್ರಕಾರ ಏನಪ್ಪ ಅಂದ್ರೆ 2011 ವರದಿ ಪ್ರಕಾರ ಇಷ್ಟು ಗೊತ್ತಿರಬೇಕು. 6,11,30,704 ಜನಸಂಖ್ಯೆಯನ್ನು ಹೊಂದಿದ್ದು ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು ಎಷ್ಟೈತಪ್ಪ ಅಂದ್ರೆ 5.05 ಏನಪ್ಪ ಅಂದ್ರೆ ಪಾಲನ್ನು ಹೊಂದಿರುವುದನ್ನು ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದ ಜನಸಾಂದ್ರತೆ ಎಷ್ಟೈತ್ರಿ? 319 ಐತಿ. ಕರ್ನಾಟಕದ ಜನಸಾಂದ್ರತೆ ಎಷ್ಟೈತ್ರಿ? 319 ಐತಿ. ಹಾಗಾದ್ರೆ ಭಾರತದ ಜನಸಾಂದ್ರತೆ ಎಷ್ಟೈತಿ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ಬೇಕ್ರಿ. ಭಾರತದ ಜನಸಾಂದ್ರತೆ ಎಷ್ಟೈತಿ ಅನ್ನೋದು ಕಮೆಂಟ್ ಮಾಡಬೇಕು. ಕರ್ನಾಟಕದ 319 ಐತಿ, ಭಾರತದ ಎಷ್ಟೈತಿ ಹೇಳ್ಬೇಕ್ರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆಗಳು. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಅಂದ್ರೆ ಬೆಂಗಳೂರು ಐತ್ರಿ. ಇನ್ನು ಜನಸಾಂದ್ರತೆ ಹೊಂದಿರುವುದು ಯಾವತ್ತಪ್ಪ ಅಂದ್ರೆ ಅದೇ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಾಂದ್ರತೆ. 2ನೇ ಸ್ಥಾನದಲ್ಲಿ ಧಾರವಾಡ, 3ನೇ ಸ್ಥಾನದಾಗ ಯಾವತ್ರಿ ಮೈಸೂರು ಐತ್ರಿ. ನೆಕ್ಸ್ಟ್ ಕಡಿಮೆ ಜನಸಾಂದ್ರತೆಯನ್ನು ಜನಸಂಖ್ಯೆ ಅಲ್ರಿ ಇದು ಜನಸಂಖ್ಯೆ ಅಂತ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವತ್ತಪ್ಪ ಅಂತಂದ್ರೆ ಒಂದು ಕೊಡಗು, 2ನೇದು ಯಾವತ್ತಪ್ಪ ಅಂದ್ರೆ ಉತ್ತರ ಕನ್ನಡ, ನೆಕ್ಸ್ಟ್ ಯಾವತ್ತಪ್ಪ ಅಂದ್ರೆ ಚಿಕ್ಕಮಗಳೂರು, ನೆಕ್ಸ್ಟ್ ರೀ ಚಾಮರಾಜನಗರ.
ಫಸ್ಟ್ ಅತಿ ಕಡಿಮೆ ಜನಸಾಂದ್ರತೆ ಕೊಡಗು. ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ರು, ಗ್ರೂಪ್ ಸಿ ಕೇಳಿದ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನು ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದ್ದ, ಗ್ರೂಪ್ ಸಿ ಎಕ್ಸಾಮ್ ಕೇಳಿದ್ದ ಏನ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನು ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದ್ದ, ಕೊಡಗು ಅಂತೇಳಿ ಅದಕ್ಕೆ ಸರಿಯಾದ ಆನ್ಸರ್. ಇನ್ನು ನೆಕ್ಸ್ಟ್ ಮುಂದೆ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಲಿಂಗಾನುಪಾತ. ಕರ್ನಾಟಕದ ಲಿಂಗಾನುಪಾತ ಎಷ್ಟೈತ್ರಿ, ಕರ್ನಾಟಕದ ಲಿಂಗಾನುಪಾತ ಎಷ್ಟೈತಪ್ಪ ಅಂತಂದ್ರೆ ಕರ್ನಾಟಕದ ಲಿಂಗಾನುಪಾತ 965 ಐತ್ರಿ. ಎಷ್ಟೈತ್ರಿ ಕರ್ನಾಟಕದ ಲಿಂಗಾನುಪಾತ 960 ಏನಪ್ಪ ಅಂದ್ರೆ ಇರುವುದನ್ನು ನಾವು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಇನ್ನು ಭಾರತದ ಲಿಂಗಾನುಪಾತ ಎಷ್ಟು ಅಂದ್ರೆ ಫಸ್ಟ್ ವರದಿ ಬಂದಾಗ ಎಷ್ಟೈತ್ರಿ 940 ಇತ್ತು. ನಂತರ ರಿವೈಸ್ ಒಳಗೆ ಕೊಟ್ಟಾಗ ಏನಿದ್ರು 943 ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಭಾರತದ ಲಿಂಗಾನುಪಾತ 943 ಐತ್ರಿ. ಕರ್ನಾಟಕದ ಲಿಂಗಾನುಪಾತ ಎಷ್ಟೈತಪ್ಪ ಅಂದ್ರೆ 965 ಐತಿ. ಹಾಗಾದ್ರೆ ಅತಿ ಹೆಚ್ಚು ಲಿಂಗಾನುಪಾತ ಅಂತಂದ್ರೆ ಗೊತ್ತಿಲ್ಲ, ಜನಸಾಂದ್ರತೆ ಅಂದ್ರೆ ಏನ್ರಿ, ಪ್ರತಿ ಚದರ ಕಿಲೋಮೀಟರ್ದಲ್ಲಿ ವಾಸಿಸುವ ಜನರನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಲಿಂಗಾನುಪಾತ ಅಂದ್ರ ಪ್ರತಿ 1000 ಪುರುಷರಿಗೆ ಇರತಕ್ಕಂಥ ಮಹಿಳೆಯರ ಪ್ರಮಾಣ ಏನ್ರಿ, ಪ್ರತಿ 1000 ಪುರುಷರಿಗೆ ಇರ್ತಕ್ಕಂಥ ಮಹಿಳೆಯರ ಪ್ರಮಾಣ ಏನೈತಲ್ರಿ ಅದನ್ನ ನಾವು ಏನಪ್ಪ ಅಂದ್ರೆ ಇಲ್ಲಿ ಲಿಂಗಾನುಪಾತ ಅಂತೇಳಿ ಕರಿತೀವಿ. ಹೌದಲ್ರಿ, ಲಿಂಗಾನುಪಾತ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಉಡುಪಿ, 2ನೇದ್ದು ದಕ್ಷಿಣ ಕನ್ನಡ, 3ನೇದ್ದು ಕೊಡಗು, 4ನೇದು ಯಾವ್ದ್ರಿ ಹಾಸನ. ಅತಿ ಹೆಚ್ಚು ಲಿಂಗಾನುಪಾತ ಉಡುಪಿ ಐತ್ರಿ. ಹಾಗಾದ್ರೆ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಬೆಂಗಳೂರು ನಗರ. ಭಾಳ ಕಡಿಮೆ ಅಂದ್ರೆ ಕಡಿಮೆ ಲಿಂಗಾನುಪಾತ ಏನಪ್ಪ ಅಂದ್ರೆ ಹೊಂದಿರುವಂಥದ್ದು ಬೆಂಗಳೂರು ನಗರ. ನೆಕ್ಸ್ಟ್ 2ನೇ ಸ್ಥಾನದಾಗ ಬೆಂಗಳೂರು ಗ್ರಾಮಾಂತರ, 3 ಹಾವೇರಿ, 4ನೇದು ಯಾವಪ್ಪ ಅಂದ್ರೆ ಬೀದರ್ ಜಿಲ್ಲೆ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಅದರ ಬಗ್ಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಿರಬೇಕು. ನೆಕ್ಸ್ಟ್ ಸಾಕ್ಷರತೆ ಪ್ರಮಾಣ. ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಅಂತ ನೋಡ್ತೀವಿ. ಸಾಕ್ಷರತೆ ಪ್ರಮಾಣ ಕರ್ನಾಟಕದ ಎಷ್ಟೈತಿ ಅಂದ್ರೆ ಇಲ್ಲಿ 75.36% ಐತ್ರಿ. ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟೈತ್ರಿ 75.36 ಐತ್ರಿ. ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟೈತಿ ಅಂದ್ರೆ 74.04 ಶೇಕಡ 74.04 ಏನಪ್ಪ ಅಂದ್ರೆ ಭಾರತದ ಸಾಕ್ಷರತಾ ಪ್ರಮಾಣ ಅಂತ ನೋಡ್ತೀವಿ. ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟೈತ್ರಿ 74.04 ಅಷ್ಟೈತ್ರಿ. 74.04 ಐತ್ರಿ. ಇದು ಕರ್ನಾಟಕದ ಲಿಂಗಾನುಪಾತ 75.36 ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ದಕ್ಷಿಣ ಕನ್ನಡ. ಈ ದಕ್ಷಿಣ ಕನ್ನಡ ಜಿಲ್ಲೆ ಐತಲ್ರಿ ಇದು ಅತಿ ಹೆಚ್ಚು ಏನಪ್ಪ ಸಾಕ್ಷರತೆ ಪ್ರಮಾಣ ಹೊಂದೈತ್ರಿ. 88.52 ಏನಪ್ಪ ಅಂದ್ರೆ ಸಾಕ್ಷರತಾ ಪ್ರಮಾಣ ಹೊಂದೋದ್ರ ಮುಖಾಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡ್ತೀವಿ. 2ನೇ ಸ್ಥಾನ ಬೆಂಗಳೂರು ನಗರ ಐತಿ, 3 ಉಡುಪಿ, 4ನೇದು ಯಾವ್ದ್ರಿ ಉತ್ತರ ಕನ್ನಡ ಐತಿ. ಆದ್ರ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಯಾದಗಿರಿ. ಕೇವಲ 52.36% ಏನೋ ಐತಿ ಅಷ್ಟ, ಭಾಳ ಏನಿಲ್ರಿ. ಭಾಳ ಅಂದ್ರೆ ಭಾಳ ಅರ್ಧ 50% ಐತ್ರಿ. ಅಲ್ಲೇ 100 ಮಂದಿ ಅದಾರ ಅಂತಂದ್ರೆ ಆ 100 ಮಂದಿ ಒಳಗೆ 50 ಮಂದಿ ಅಂಗಟ ಚಾಪ ಅದಾರ, ಅಂದ್ರೆ ಅನಕ್ಷರಸ್ಥ ಅದಾರ. ಅದರೊಳಗೆ ಕೇವಲ 50% ಮಾತ್ರ, ಒಂದು 100 ಜನ ನಾವು ತೆಗೆದುಕೊಂಡು ಅಂದ್ರೆ ಅದ್ರಾಗ 50 ಮಂದಿ ಶಿಕ್ಷಣ ಕಲ್ತ್ರ 50 ಮಂದಿ ಏನಪ್ಪ ಅಂದ್ರೆ ಅನಕ್ಷರಸ್ಥರು ಇರುವುದನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾದಗಿರಿ. 2ನೇದು ಯಾವ್ದ್ರಿ ರಾಯಚೂರು. 3ನೇ ಸ್ಥಾನದಲ್ಲಿ ಯಾವ್ದೈತಪ್ಪ ಅಂದ್ರೆ ಬೀದರ್ ಜಿಲ್ಲೆ ಇರುವುದನ್ನು ನಾವಿಲ್ಲೇ ನೋಡ್ತೀವಿ ರೀ ಸರ್. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕರ್ನಾಟಕದ ಕೆಲವೊಂದಷ್ಟು ಐತಿಹಾಸಿಕ ಹಿನ್ನೆಲೆ ಮತ್ತು ಏನಪ್ಪ ಅಂದ್ರೆ ಅದರ ಪರಿಚಯದ ಬಗ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕ್ರಿ. ನೆಕ್ಸ್ಟ್ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಅಂತ ನೋಡ್ತೀವಿ. ಕರ್ನಾಟಕದ ಮೊದಲ ಶಾಸನ ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ ಎಕ್ಸಾಮ್ದಾಗ. ಕರ್ನಾಟಕದ ಮೊದಲ ಶಾಸನ ಅಂತ ಯಾವ್ದಪ್ಪ ಅಂದ್ರೆ ಬ್ರಹ್ಮಗಿರಿ ಶಾಸನ ಅಂತ ಹೇಳ್ಬೇಕ್ರಿ. ಕನ್ನಡದ ಮೊದಲ ಶಾಸನ ಬ್ರಹ್ಮಗಿರಿ. ಕನ್ನಡದ ಮೊದಲ ಶಾಸನ ಯಾವಪ್ಪ ಅಂದ್ರೆ ಹಲ್ಮಿಡಿ ಶಾಸನ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಕರ್ನಾಟಕದ ಮೊದಲ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ. ಕರ್ನಾಟಕದ ಜನಪದ ಆಟ ಯಾವಪ್ಪ ಅಂದ್ರೆ ಬಯಲಾಟ ಮತ್ತು ದೊಡ್ಡ ಆಟ. ಕರ್ನಾಟಕದ ಜನಪದ ಆಟಗಳು ಬಯಲಾಟ ಮತ್ತು ದೊಡ್ಡ ಆಟ. ಕರ್ನಾಟಕದ ಜನಪದ ನೃತ್ಯ ಯಾವುದಪ್ಪ ಅಂತಂದ್ರೆ ಯಕ್ಷಗಾನ. ಯಾವ್ದ್ರಿ ಯಕ್ಷಗಾನ ಅಂತ ನೋಡ್ತೀವಿ. ಇನ್ನು ಕರ್ನಾಟಕದ ಅತ್ಯಂತ ಎತ್ತರವಾದ ಬಿಂದು ಯಾವಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಅಂತ ನೋಡ್ತೀವಿ. ಇದು ಎಷ್ಟೈತಪ್ಪ ಅಂದ್ರೆ 1913 ಮೀಟರ್ ಏನಪ್ಪ ಅಂದ್ರೆ ಎತ್ತರವಾಗಿದ್ದು ಕರ್ನಾಟಕದ ಅತ್ಯಂತ ಎತ್ತರವಾದ ಬಿಂದು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕರ್ನಾಟಕದ ನಾಡಗೀತೆ ಯಾವುದು? ಕರ್ನಾಟಕದ ನಾಡಗೀತೆ ಜನಗಣಮನ ಅಧಿನಾಯಕ ಜಯ ಭಾರತ ಜನನಿಯ ತನುಜಾತೆ. ಇದನ್ನ ಯಾರು ಬರ್ದಾರಪ್ಪ ಅಂದ್ರೆ ಜನಗಣಮನ ಅಧಿನಾಯಕ ಜಯ ಏನಪ್ಪ ಅಂದ್ರೆ ಅದು ಭಾರತದ ರಾಷ್ಟ್ರೀಯ ಗೀತೆ ರೀ ಅದು. ಇದು ಕರ್ನಾಟಕದ ನಾಡಗೀತೆ ಯಾವಪ್ಪ ಅಂದ್ರೆ ಜಯ ಭಾರತ ಜನನಿಯ ತನುಜಾತೆ. ಕುವೆಂಪು ಅವರು ಬರೆದಿರ್ತಕ್ಕಂಥ ಈ ಒಂದು ನಾಡಗೀತೆ ಇದು ಜಯ ಭಾರತ ಜನನಿಯ ತನುಜಾತೆ
ಕರ್ನಾಟಕದ ಇದು ನಾಡಗೀತೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇನ್ನು ಕರ್ನಾಟಕದ ಹೂ ಅಂತೇಳಿ ನೋಡ್ತೀವಿ. ಕರ್ನಾಟಕದ ಹೂ ಯಾವ್ದ್ರಿ? ಕಮಲ. ಕರ್ನಾಟಕದ ಪಕ್ಷಿ ಯಾವ್ದ್ರಿ? ನೀಲಕಂಠ ಅಥವಾ ಇಂಡಿಯನ್ ರೂಲರ್ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವ್ರಿ, ಇಂಡಿಯನ್ ರೂಲರ್ ಅಂತ ಕರಿತಾರ. ಇನ್ನು ಕರ್ನಾಟಕದ ದೊಡ್ಡ ದೇವಸ್ಥಾನ ಅಂತ ಬರ್ತದ್ರಿ ಮೈಸೂರು ಜಿಲ್ಲೆ ನಂಜನಗೂಡು ಐತಿಲ್ರಿ, ಆ ನಂಜನಗೂಡಿನೊಳಗೆ ಶ್ರೀಕಂಠೇಶ್ವರ ದೇವಾಲಯ ಐತ್ರಿ. ಆ ಶ್ರೀಕಂಠೇಶ್ವರ ದೇವಾಲಯ ಏನಪ್ಪ ಅಂದ್ರೆ ಕರ್ನಾಟಕದ ಅತ್ಯಂತ ದೊಡ್ಡದಾದ ದೇವಾಲಯ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಒಂದು ಕಮೆಂಟ್ ಹಾಕ್ಬೇಕ್ರಿ. ಏನಪ್ಪ ಅಂದ್ರೆ ಶ್ರೀಕಂಠೇಶ್ವರ ದೇವಾಲಯವು ಯಾವ ನದಿಯ ದಂಡೆಯ ಮೇಲಿದೆ? ಹೌದ್ರಿ, ಇಲ್ಲ ನಂಜನಗೂಡು ಐತಲ್ರಿ, ಆ ನಂಜನಗೂಡೊಳಗೆ ಈ ಶ್ರೀಕಂಠೇಶ್ವರ ದೇವಾಲಯ ಐತಿ. ಹಾಗಾದ್ರೆ ಶ್ರೀಕಂಠೇಶ್ವರ ದೇವಾಲಯವು ಯಾವ ನದಿಯ ದಂಡೆ ಮೇಲೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಈ ಒಂದು ಆನ್ಸರ್ ತಿಳಿಸ್ಬೇಕ್ರಿ. ನೆಕ್ಸ್ಟ್ ಕರ್ನಾಟಕದ ಏನ್ರಿ ಪ್ರಾಣಿ ಯಾವ್ದು ಅಂತೇಳಿ? ಏಷ್ಯನ್ ಆನೆ ಅಲ್ರಿ, ಇದು ಆನೆ ಅಂತ ಬರ್ದಾರ. ಕರ್ನಾಟಕದ ಪ್ರಾಣಿ ಯಾವ್ದಪ್ಪ ಅಂದ್ರೆ ಏಷ್ಯನ್ ಆನೆ. ನೆಕ್ಸ್ಟ್ ಕರ್ನಾಟಕದ ಏಕೈಕ ಮರುಭೂಮಿ ಯಾವುದು? ತಲಕಾಡು. ಕರ್ನಾಟಕದ ಪ್ರಸ್ಥಭೂಮಿ ಯಾವುದ್ರಿ? ಮೈಸೂರು ಪ್ರಸ್ಥಭೂಮಿ. ಕರ್ನಾಟಕದ ಏನಪ್ಪ ಅಂದ್ರೆ ಮರುಭೂಮಿ ಯಾವಪ್ಪ ಅಂದ್ರೆ ತಲಕಾಡು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕರ್ನಾಟಕದ ಮರುಭೂಮಿ, ಏಕೈಕ ಮರುಭೂಮಿ ಅಂದ್ರೆ ತಲಕಾಡು. ಇದಕ್ಕೊಂದು ಇತಿಹಾಸ ಭಾಳ ಐತ್ರಿ. ಇತಿಹಾಸದೊಳಗೆ ನಾವು ಕರ್ನಾಟಕ ಇತಿಹಾಸ ಓದುತ್ತ ಮುಂದೆ ನೋಡ್ತೀವಿ. ಈ ಅಲಮೇಲಮ್ಮ ಅಂತ ಬರ್ತಾಳ್ರಿ, ಆ ಅಲಮೇಲಮ್ಮ ಕೊಟ್ಟಿರ್ತಕ್ಕಂಥ ಶಾಪದಿಂದಾಗಿನೇ ಏನಪ್ಪ ಅಂದ್ರೆ ಈ ತಲಕಾಡು ಏನಪ್ಪ ಅಂದ್ರೆ ಮರಳಾಯಿತು ಅಂತ ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ತಲಕಾಡು ಮಾಲಂಗಿ ಮಡುವಾಗಲಿ ತಲಕಾಡು ಮರುಳಾಗಲಿ ಮೈಸೂರಿನ ಒಡೆಯರಿಗೆ ಗಂಡು ಮಕ್ಕಳದಾಗಲಿ ಅಂತೇಳಿ ಅಲಮೇಲಮ್ಮ ಏನು ಮಾಡ್ತಿರ್ತಾವೆ ಅಂದ್ರೆ ಶಾಪವನ್ನು ಕೊಟ್ಟಿರ್ತಾಳೆ. ಅವಳ ಶಾಪದಿಂದಾಗಿ ಏನಪ್ಪ ಅಂದ್ರೆ ಇಲ್ಲಿ ಆ ತಲಕಾಡು ಮರಳಾಗೈತಿ. ಮೈಸೂರಿನ ಒಡೆಯರಿಗೆ ಇನ್ನೂವರೆಗೆ ಏನಪ್ಪ ಅಂದ್ರೆ ಗಂಡು ಮಕ್ಕಳಾಗಿಲ್ಲ ಅನ್ನೋದನ್ನು ಸಹ ಏನಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಮತ್ತು ಈಗ ಇತ್ತೀಚೆಗೆ ಯದುರಾಯ ಒಡೆಯವರಿಗೆ ಗಂಡು ಮಕ್ಕಳಾಗೈತಿ. ಬಟ್ ಯದುರಾಯ ಒಡೆಯರು ಏನಪ್ಪ ಅಂದ್ರೆ ಮೈಸೂರಿನ ಕುಡಿ ಅಲ್ಲ ಅವ್ರು ಏನಪ್ಪ ಅಂದ್ರೆ ರಾಜಸ್ಥಾನದಿಂದ ಅವ್ರನ್ನ ದತ್ತಕ್ಕೆ ತೆಗೆದುಕೊಂಡು ಅವರು ಹುಟ್ಟಿರ್ತಕ್ಕಂಥ ಪುತ್ರ ಯಾರಪ್ಪ ಅಂತಂದ್ರೆ ಯದುರಾಯ ಒಡೆಯರಿಗೆ ಹುಟ್ಟೈತಿ. ಬಟ್ ಇನ್ನವರಿಗೆ ಏನಪ್ಪ ಅಂದ್ರೆ ಅಲಮೇಲಮ್ಮನ ಶಾಪ ಏನಪ್ಪ ಅಂದ್ರೆ ನಿಜ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಒಬ್ಬೊಬ್ಬರು ಇಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ನೋಡ್ರಿ, ಕರ್ನಾಟಕದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹಾಗಾದ್ರೆ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂತ ಬರ್ತದ್ರಿ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಥವಾ ತಾಮ್ರಪಟ್ಟ ಶಾಸನ ಅಂತಲೂ ಕರೀತಾರೆ ಅದನ್ನ. ಅದು ಯಾವುದು? ತಾಮ್ರಪಟ್ಟ ಶಾಸನ ತಾಳಗುಂದ ಶಾಸನ ಅಂತ ಬರ್ತದೆ. ಅದನ್ನ ಕರ್ನಾಟಕದ ಮೊದಲ ತಾಮ್ರಪಟ್ಟ ಶಾಸನ ಮತ್ತು ಸಂಸ್ಕೃತ ಶಾಸನ ಅಂತ ಕರೀತಾರೆ. ತಾಮ್ರಪಟ್ಟ ತಾಳಗುಂದ ಶಾಸನ. ಅದನ್ನು ಒಂದು ಸಲ ಕ್ವಶನ್ಸ್ ಕೇಳಿದಾನೆ ರೀ SDK. ಲಾಸ್ಟ್ ಟೈಮ್ SDK ಕೇಳಿದಾನೆ 2019ರಲ್ಲಿ. ಏನು ಕೇಳಂತ ಅಂದ್ರೆ ತಾಳಗುಂದ ಶಾಸನವನ್ನು ಕೆತ್ತಿದವರು ಯಾರು ಅಂತ ಕೇಳಿದಾನೆ. ತಾಳಗುಂದ ಶಾಸನವನ್ನು ಕೆತ್ತಿದವರು ಯಾರು? ತಾಳಗುಂದ ಶಾಸನವನ್ನು ಕೆತ್ತಿದವರು ಯಾರು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ಬೇಕ್ರಿ. ಅದನ್ನು ಕರ್ನಾಟಕದ ತಾಮ್ರಪಟ್ಟ ಶಾಸನ ಅಂತ ಕರೀತಾರೆ, ಕರ್ನಾಟಕದ ಸಂಸ್ಕೃತ ಶಾಸನ ಅಂತ ಕರೀತಾರೆ. ಹೌದಿಲ್ರಿ? ಅದಷ್ಟು ನಿಮಗೆ ಏನಪ್ಪ ಅಂದ್ರೆ ಅಲ್ಲಿ ಗೊತ್ತಿರಬೇಕು. ಇನ್ನು ಭಾರತದ ಸಂಸ್ಕೃತ ಶಾಸನ ಅಂತಂದ್ರೆ ಗಿರ್ನಾರ್ ಶಾಸನ ಅಂತ ಬರ್ತದ್ರಿ. ಯಾವ್ದ್ರಿ? ಭಾರತದ ಸಂಸ್ಕೃತ ಶಾಸನ ಯಾವಪ್ಪ? ಮೊದಲ ಸಂಸ್ಕೃತ ಶಾಸನ ಯಾವಪ್ಪ ಅಂದ್ರೆ ಗಿರ್ನಾರ್ ಶಾಸನ ಅಥವಾ ಜುನಾಗಢ ಶಾಸನ ಅಂತ ನೋಡ್ತೀವಿ. ಅದು ರೀ. ಇನ್ನು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಹಾಗಾದ್ರೆ ತಾಳಗುಂದ ಶಾಸನವನ್ನು ಕೆತ್ತಿದವರು ಯಾರು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಕಮೆಂಟ್ ಮಾಡ್ಬೇಕ್ರಿ. ಕಾಮೆಂಟ್ ಸೆಕ್ಷನ್ ಒಳಗೆ ಇಲ್ಲಿ ಕಮೆಂಟ್ ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇಷ್ಟು ಭಾಳ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು ನಾವು ತರಗತಿಯನ್ನು ಮಾಡಿದೀವಿ ರೀ. ಇಲ್ಲೊಂದು ಸ್ವಲ್ಪ ಇನ್ನೊಂದು ಪಾಯಿಂಟ್ ಐತಿ ನೋಡ್ರಿ. ಇನ್ನು ಕರ್ನಾಟಕದ ಅನುಸೂಚಿತ ಪ್ರದೇಶಗಳು 4 ಹೇಳಿದ್ನಲ್ರಿ. ಆ ಕರ್ನಾಟಕದ 4 ಅನುಸೂಚಿತ ಪ್ರದೇಶಗಳು ಯಾವಪ್ಪ ಅಂದ್ರೆ ಒಂದು ಗೋಕಾಕ. ಯಾವ್ದ್ರಿ? ಒಂದು ಗೋಕಾಕ್ ಅಂತ ನೋಡ್ತೀವಿ. ಯಾವ್ದ್ರಿ? ಒಂದು ಗೋಕಾಕ್. ಒಂದು ನಿಮಿಷ, ಗೋಕಾಕ್ ರೀ. ನೆಕ್ಸ್ಟ್ ಯಾವ್ದ್ರಿ? ಭೀಮರಾಯನ ಗುಡಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಶಾಬಾದಿ ಕುದುರೆಮುಖ ಅಂತೇಳಿ. ಇದು ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಕುದುರೆಮುಖ ಕಂಡು ಬರ್ತದ್ರಿ. ಶಾಬಾದಿ ಎಲ್ಲೈತಪ್ಪ ಅಂತಂದ್ರೆ ಶಾಬಾದಿ ಕಲಬುರಗಿ ಜಿಲ್ಲೆ, ಭೀಮರಾಯನಗುಡಿ ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ, ನೆಕ್ಸ್ಟ್ ಬೆಳಗಾವಿ ಜಿಲ್ಲೆಯ ಗೋಕಾಕ. ಈ 4 ಪ್ರದೇಶಗಳು ಏನಿದಾವಲ್ರಿ ಇವು ಅನುಸೂಚಿತ ಪ್ರದೇಶಗಳು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದು ಆಲ್ಮೋಸ್ಟ್ ಆಲ್ ನಾ ಭಾಳ ಮಂದಿ ನೋಡಿದೇನೆ ರೀ, ಇದು ಗೊತ್ತೇ ಇಲ್ಲ. ಸ್ವಲ್ಪ ಏನಪ್ಪ ಅಂದ್ರೆ ನೀವು ಇದನ್ನ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಕರ್ನಾಟಕದ ಎನ್ಕ್ಲೇವ್ ಪ್ರದೇಶಗಳು ಯಾವಂತ ಎನ್ಕ್ಲೇವ್ ಅದಾವ? 2 ಎನ್ಕ್ಲೇವ್ ಅದಾವ. ಒಂದು ಯಾವಪ್ಪ ಅಂದ್ರೆ ಮುಕ್ಕೇಡ್ ರೀ. ಯಾವ್ದ್ರಿ? ಮುಕ್ಕೇಡ, ಬೀದರ್ ಜಿಲ್ಲೆಯ ಮುಕ್ಕೇಡ. ಇನ್ನೊಂದು ಯಾವಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯ ದಾಮಣೆ. 2 ಅದಾವ್ರಿ ಬೆಳಗಾವಿ ಜಿಲ್ಲೆ ಒಳಗೆ. ದಾಮಣೆ ಅಂತ ಹಿಂಗೆ ಬರೀತಾರೆ. ದಾಮಣೆ, ಬೆಳಗಾವಿ ಜಿಲ್ಲೆಯ ದಾಮಣೆ ಮತ್ತು ಬೀದರ್ ಜಿಲ್ಲೆಯ ಮುಕ್ಕೇಡ ಏನಪ್ಪ ಅಂದ್ರೆ ಕರ್ನಾಟಕದ 2 ಇವೇನಪ್ಪ ಅಂದ್ರೆ
ಎಕ್ಸ್ಕ್ಲೇವ್ ಪ್ರದೇಶಗಳು ಅಂತ ನೋಡ್ತೀವಿ. ಇನ್ನು ಎನ್ಕ್ಲೇವ್ ಯಾವ್ದಪ್ಪ ಅಂತಂದ್ರೆ ಎನ್ಕ್ಲೇವ್ ಅಂತ ನೋಡ್ತೀವಿ ತುಮಕೂರು ಜಿಲ್ಲೆಯ ಪಾವಗಡ. ಯಾವ್ದ್ರಿ? ತುಮಕೂರು ಜಿಲ್ಲೆಯ ಪಾವಗಡ ಏನೈತೆ ಅಂದ್ರೆ ಕರ್ನಾಟಕದ ಇದನ್ನ ಎನ್ಕ್ಲೇವ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ, ಅದು ಹೆಂಗೆ ಅನ್ನೋದು ನಿಮ್ಗೆ ಹೇಳ್ತೇನೆ. ಒಂದು ನಿಮಿಷ. ಓಕೆ, ಇಲ್ಲೊಂದು ಸ್ವಲ್ಪ ಕರ್ನಾಟಕದ ಚಿತ್ರ ತೆಗಿತು ನೋಡ್ರಿ. ಇದು ಮ್ಯಾಪ್ ರೀ, ಕರ್ನಾಟಕದ ಮ್ಯಾಪ. ಇಲ್ಲಿ ನೋಡ್ರಿ, ಇದು ಕರ್ನಾಟಕ ಮ್ಯಾಪ್ ರೀ. ಇಲ್ಲಿ ಎಕ್ಸ್ಕ್ಲೇವ್ ಅಂತ ಇಲ್ಲಿ ಬೆಳಗಾವಿ ಜಿಲ್ಲೆ ಐತಿಲ್ರಿ, ಬೆಳಗಾವಿ ಜಿಲ್ಲೆ ಐತಲ್ರಿ, ಆ ಬೆಳಗಾವಿ ಜಿಲ್ಲೆಯ ದಾಮಣಿ ಐತಿ. ಇಲ್ಲೊಂದು ಎಕ್ಸ್ಕ್ಲೇವ್ ಪ್ರದೇಶ ಐತ್ರಿ. ಅದು ಇದು ಯಾವ್ದಂದ್ರೆ ಮುಕ್ಕೇಡ್ರಿ. ಇದು ಯಾವ್ದ್ರಿ? ಮುಕ್ಕೇಡ. ಇದು ಮುಕ್ಕೇಡ್ರಿ. ಇದು ಯಾವಪ್ಪ ಅಂದ್ರೆ ದಾಮಣಿ, ಬೆಳಗಾವಿ ಜಿಲ್ಲೆಯ ದಾಮಣಿ. ಇದು ಈ ದಾಮಣಿ ಇಲ್ಲಿ ಒಂದು ಪ್ರದೇಶ ಐತಿ ನೋಡ್ರಿ. ಇದು ಯಾವ್ದಪ್ಪ ಅಂತಂದ್ರೆ ಪಾವಗಡ, ತುಮಕೂರು ಜಿಲ್ಲೆಯ ಪಾವಗಡ ಅಂತ ನೋಡ್ತೀವಿ. ತುಮಕೂರು ಜಿಲ್ಲೆಯ ಪಾವಗಡ. ಈ ತುಮಕೂರು ಜಿಲ್ಲೆಯ ಪಾವಗಡನ ಏನಂತ ಕರೀತಾರಪ್ಪ ಅಂದ್ರೆ ಇದನ್ನ ಎನ್ಕ್ಲೇವ್ ಅಂತ ಕರೀತಾರ. ದಾಮಣಿ ಮತ್ತು ಏನಪ್ಪ ಅಂದ್ರೆ ಮುಕ್ಕೇಡವನ್ನ ಕರ್ನಾಟಕದ ಎರಡು ಎಕ್ಸ್ಕ್ಲೇವ್ ಪ್ರದೇಶಗಳಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್, ಈ ಬೀದರ್ ಜಿಲ್ಲೆಯ ಮುಕ್ಕೇಡ ಏನೈತಲ್ರಿ, ಈ ಮುಕ್ಕೇಡ ಏನಂತಂದ್ರೆ ಕರ್ನಾಟಕದ ಹೊರಗಡೆ ಐತ್ರಿ. ಸೇಮ್ ಹಂಗ ಇಲ್ಲಿ ನೋಡ್ರಿ, ಇದು ಕರ್ನಾಟಕದ ಹೊರಗಡೆನೇ ಐತ್ರಿ, ಬೆಳಗಾವಿ ಜಿಲ್ಲೆಗೆ ಸಮೀಪ ಐತ್ರಿ. ಆ ಎರಡೂ ಹೊರಗಡೆ ಇದ್ರೂ ಸಹ ಅಂತಂದ್ರೆ ಕರ್ನಾಟಕ ಬಾರ್ಡರ್ನ ಬಿಟ್ಟು ಹೊರಗಡೆ ಇದ್ರೂ ಸಹ ಏನು ಮಾಡಿದಾರಪ್ಪ ಅಂದ್ರೆ ಅವ್ರನ್ನ ಕರ್ನಾಟಕ ಅಂತೇಳಿ, ಕರ್ನಾಟಕದ ಪ್ರದೇಶಗಳಂತೇಳಿ ಕನ್ಸಿಡರ್ ಮಾಡಿದಾರ. ಸೊ ಆ ಕಾರಣ ಇವಾಗನ್ನ ಎಕ್ಸ್ಕ್ಲೇವ್ ಪ್ರದೇಶಗಳಂತ ಏನು ಮಾಡ್ತಾರೆ ಕರೀತಾರೆ. ಹೊರಗಡೆ ಇದ್ರು ನಾವು ಏನು ಮಾಡಿದ್ರಿ, ನಮ್ಮ ರಾಜ್ಯದೊಳಗೆ ತಗೊಂಡಿವಿ. ಅದಕ್ಕೆ ಎಕ್ಸ್ಕ್ಲೇವ್, ಎರಡು ಎಕ್ಸ್ಕ್ಲೇವ್ ಅದಾವ್ರಿ, ಒಂದು ಮುಕ್ಕೇಡ, ಇನ್ನೊಂದು ದಾಮಣಿ. ಎನ್ಕ್ಲೇವ್ ನೋಡ್ರಿ, ಇದು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಈ ಸುತ್ತು ಕಡೆ ಇದೇನೈತಲ್ರಿ, ಈ ಪಾವಗಡ ಸುತ್ತು ಕಡೆ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ಆಂಧ್ರ ಪ್ರದೇಶ ರಾಜ್ಯ ಐತಿ. ಆದರೂ ಏನು ಮಾಡಿದಾರಪ್ಪ ಅಂದ್ರೆ ಅದನ್ನು ಕರ್ನಾಟಕದೊಳಗೆ ತೆಗೆದುಕೊಂಡಿದ್ದಾರ. ಅಂದ್ರೆ ಇದನ್ನ ಎನ್ಕ್ಲೇವ್ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಹೊರಗಡೆ ಇದ್ರೂ ಸಹ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದೊಳಗೆ ಇದ್ರೂ ಸಹ ಏನಪ್ಪ ಅಂತಂದ್ರೆ ಅದನ್ನ ನಾವು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಟಚ್ ಐತ್ರಿ, ಸ್ವಲ್ಪ ಟಚ್ ಐತಿ. ಅದು ತುಮಕೂರು ಜಿಲ್ಲೆಯ ಪಾವಗಡ ಅಂತ ನೋಡ್ತೀವಿ. ಈ ತುಮಕೂರು ಜಿಲ್ಲೆಯ ಪಾವಗಡ ಏನಪ್ಪ ಅಂದ್ರೆ ಕರ್ನಾಟಕದ ಎನ್ಕ್ಲೇವ್ ಅಂತ ಏನು ಮಾಡ್ತಾರೆ ಅಂದ್ರೆ ಇದನ್ನ ಕರೀತಾರ. ಒಂದು ಎನ್ಕ್ಲೇವ್ ಪಾವಗಡ, ಎಕ್ಸ್ಕ್ಲೇವ್ ಮುಕ್ಕೇಡ, ಇನ್ನೊಂದು ದಾಮಣಿ. ಇವು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸ್ಕ್ಲೇವ್ ಮತ್ತು ಎನ್ಕ್ಲೇವ್ ಪ್ರದೇಶಗಳಂತೇಳಿ ನಾವಿಲ್ಲಿ ನೋಡ್ತೀವಿ. ಭಾಳ ಇಂಪಾರ್ಟೆಂಟ್ ರೀ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಕರೆಕ್ಟಾಗಿ ತಿಳ್ಕೊಬೇಕು. ಇವತ್ತು ನಾವು ಈ ಒಂದು ತರಗತಿ ಒಳಗೆ ಸವಿವರವಾಗಿ ಕರ್ನಾಟಕ ಜಾಗೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ನಾಟಕದ ಪರಿಚಯ ಮತ್ತು ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡೀವ್ರಿ. ನಿಮಗೆ ಯಾರಿಗೆ ಇದರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲಲ್ರಿ, ಅವ್ರು ನೋಟ್ಸ್ ಮಾಡ್ಕೊಡ್ರಿ. ನೋಟ್ಸ್ ಮಾಡ್ಕೊಂಡು ಇದು ಪರ್ಫೆಕ್ಟಾಗಿ ಏನು ಮಾಡಿದ್ರೆ ಒಂದು ಸಲ ಬರೆದು ತೆಗೀರಿ. ನಿಮ್ಮ ಕಡೆ ಇದು ನೋಟ್ಸ್ ಇತ್ತು, ಓಕೆ, ಇರಲಿಲ್ಲಪ್ಪ ಅಂತಂದರೆ ಅದನ್ನು ಕರೆಕ್ಟಾಗಿ ಬರ್ಕೊಂಡು ಒಂದು ಬಿಟ್ಟು 2 ಸಲ ಓದಿಡಿ. ಓದಕ್ಕೆ ಏನಪ್ಪ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಪರ್ಫೆಕ್ಟ್ ಆಗ್ತದೆ. ಈ ಒಂದು ಏನು ಟಾಪಿಕ್ ಐತಲ್ರಿ, ಈ ಟಾಪಿಕ್ ಮೇಲೆ ಇಲ್ಲಿವರೆಗೆ UPSC, KPSC, ಆಮ್ಯಾಗ KSP ಇಲ್ಲಿವರೆಗೆ ಮತ್ತು ಆಮ್ಯಾಗ ಎಲ್ಲ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ SSC ಇರ್ಬೋದು, GD ಇರ್ಬೋದು, ಎಲ್ಲ ಏನೇನು ಅದಾವಲ್ರಿ, ಅಥವಾ ಟೆಕ್ನಿಕಲ್ಗೆ ಅಥವಾ ನಾನ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಪೇಪರ್ ಅದಾವಲ್ರಿ, ಅವಕ್ಕೆಲ್ಲ ಸಂಬಂಧಪಟ್ಟಂಗೆ ಈ ಒಂದು ಟಾಪಿಕ್ ಮೇಲೆ ಏನೇನು ಕ್ವಶನ್ಸ್ ಬಂದಾವ ಅನ್ನೋದನ್ನು ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪ ಅಂದ್ರೆ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೀವು ಏನಪ್ಪ ಅಂದ್ರೆ ವೀಕ್ಷಣೆ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸೋಣ್ರಿ. ಯಾರಿಗೆ ಲೈಕ್ ಆಗಿದೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಮುಂದಿನ ತರಗತಿ ನೋಟಿಫಿಕೇಶನ್ ನಿಮ್ಗೆ ಏನಪ್ಪ ಅಂದ್ರೆ ಬರ್ತದೆ. ಮತ್ತು ನಿಮ್ಗೆ ಲೈಕ್ ಆತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಏನಪ್ಪ ಅಂದ್ರೆ ಶೇರ್ ಮಾಡಿರಿ. ಎಲ್ಲರೂ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಮುಗಿಸೋಣ್ರಿ.